ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ನೀವು ಈ ಥರ ಸ್ಕೆಚ್ನ ಯಾವ ಥರ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಕೆಲವೊಂದೊಂದು ಸಾರಿ ನಮಗೆ ಒಂದು ದೊಡ್ಡ ಪೇಂಟಿಂಗ್ ಮಾಡಬೇಕು ಅಂತ ಬಂದಾಗ ಒಂದು ಕಾನ್ಸೆಪ್ಟ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಅದನ್ನು ನಾವು ಯಾವ ಥರ ಆಲೋಚನೆ ಮಾಡ್ತೀವಿ ಮತ್ತು ಯಾವ ಥರ ತೊಗೊಂಡು ಬರ್ತೀವಿ ಪೇಪರ್ ಮೇಲೆ ಅನ್ನೋದು ಆ, ಅನ್ನೋದು ನಮಗೆ ಸರಳವಾಗಿರಬೇಕು. ಏನಕ್ಕೆ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಅನ್ನೋದು ನಾವು ಯಾವಾಗ ಇಲ್ಲಿ ಜಾಸ್ತಿ ಟೈಮು ಕೊಟ್ಟು ಯೋಚನೆ ಮಾಡ್ತೀವಿ, ನಮ್ಮ ಪೇಂಟಿಂಗಲ್ಲಿ ಹೋದಾಗ ಪೇಂಟಿಂಗ್ ಮಾಡೋಕ್ಕೆ ಹೋದಾಗ ಅಲ್ಲಿ ಕಮ್ಮಿ ಟೈಮ್ ತೊಗೊಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಚೇಂಜ್ ಮಾಡ್ತಾ 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 ಏನು ಮಾಡ್ತಾ ಇರ್ತೀವಿ, ತುಂಬ ಟೈಮು ಅಲ್ಲೇ ವೇಸ್ಟ್ ಮಾಡಿಬಿಡ್ತೀವಿ. ಸೊ ಕಾನ್ಸೆಪ್ಟ್ ಅನ್ನೋದು ನಿಮಗೆ ಕರೆಕ್ಟಾಗಿ ಇಲ್ಲಿ ಸೆಟ್ ಆಯ್ತು ಅಂತ ಹೇಳಿದ್ರೆ ನೀವು ನೆಕ್ಸ್ಟು ಪ್ರೊಸೀಜರ್ಗೆ ಕಲರಿಂಗ್ ಮಾಡೋದಕ್ಕೆ ಹೋಗ್ಬೋದು. ಸೊ ಇವಾಗ ಇದನ್ನು ಯಾವ ರೀತಿ ಮುಂದೆ ಹೋಗೋದು ಅನ್ನೋದು ನೋಡೋಣ. ಇವಾಗ ಇದಿಷ್ಟು ತಿಳ್ಕೊಂಡ್ರಿ ಅಲ್ವಾ, ಮುಂದಕ್ಕೆ ತೊಗೊಳೋಣ. ಅದೇ ಥರನೇ ನೋಡಿ, ನಾನು ಈ ಪೇಂಟಿಂಗು ಮಾಡಬೇಕು ಅಂತ ಬಂದಾಗ ಕೆಲವೊಂದೊಂದು ನಾನು ಸ್ಕೆಚ್ಗಳನ್ನ ಇಲ್ಲದೇ ಕೂಡ ಪೇಂಟಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಆದರೆ ಆವಾಗ ನನಗೆ ಕಂಫರ್ಟಬಲ್ ಇತ್ತು. ಕಂಫರ್ಟಬಲ್ ಇಲ್ಲ ಅಂತ ಹೇಳಿದಾಗ ಚಿತ್ರಗಳನ್ನ ಬಿಡಿಸ್ತಾ ನಾವು ಐಡಿಯಾಸ್ಗಳನ್ನ ತೊಗೊಳ್ಬೇಕಾಗತ್ತೆ. ಅದರಲ್ಲಿ ಈ ಪೇಂಟಿಂಗು ಕೂಡ ಅಷ್ಟೇ. ಇದು ನನಗೆ ಸುಮಾರು 2 ವರ್ಷಗಳ ಕಾಲ ನಾನು ಪೇಂಟಿಂಗೇ ಮಾಡಿರಲಿಲ್ಲ. ಸ್ಕೆಚ್ಚು ನನ್ನ ಹತ್ರ ಏನು ಸ್ಕೆಚ್ ಮಾಡಿದ್ದೆ, ಒಂದು ಐಡಿಯಾನ ತೊಗೊಂಡು ಒಂದು ಸ್ಕ್ರೀನ್ ಮೇಲೆ ಬರ್ಕೊಂಡಿದ್ದೆ. ಅದನ್ನು ಪೇಂಟಿಂಗ್ ಮಾಡೋದಕ್ಕೆ ನನಗೆ ಟೈಮ್ ಸಿಗಿರಲಿಲ್ಲ. ಆದರೆ ಇದು ನೋಡಿ, ಈ ಥರನೂ ಕೂಡ ಸಿಚುವೇಶನ್ ಆಗುತ್ತೆ. ನಾವು ಪೇಂಟಿಂಗ್ ಒಂದು ಐಡಿಯಾ ನಮಗೆ ಸಿಕ್ಕಿದ್ರೆ ನಾವು ಯಾವಾಗ ಬೇಕಾದ್ರೂ ಆ ಪೇಂಟಿಂಗ್ನ ಕಂಟಿನ್ಯೂ ಮಾಡ್ಬೋದು. ಥಾಟ್ಸ್ಗಳು ಹೇಗೆ ಅಂತ ಹೇಳಿದ್ರೆ ಥಾಟ್ಸ್ಗಳು ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ನಾವು ಮರ್ತೋಗ್ಬಿಡ್ತೀವಿ. ಸ್ವಲ್ಪ ಅಂದರೆ ಬ್ರೈನ್ಸ್ಗಳಿಗೆ ಜಾಸ್ತಿ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತಾ 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 ನಾವು ಎಲ್ಲೆಲ್ಲಿ ಟೈಮ್ ಕೊಡಬೇಕು ಅನ್ನೋದು ಕೂಡ ಮರ್ತೋಗ್ಬಿಟ್ಟು ಒಂದೊಂದನ್ನು ಮರ್ತೋಗ್ಬಿಡ್ತೀವಿ. ಸೊ ಆಗ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಎಲ್ಲಿ ಡಿಜಿಟಲಿ ಅಥವಾ ಟ್ರೆಡಿಷ್ನಲಲ್ಲೂ ಕೂಡ ನೀವು ಸ್ಕೆಚ್ಗಳನ್ನ ಮಾಡ್ಬೋದು. ಮೊಬೈಲಲ್ಲೂ ಕೂಡ ನೀವು ಸ್ಕೆಚ್ಗಳನ್ನ ಮಾಡ್ಬೋದು. ಮತ್ತು ಸ್ಕೆಚ್ಗಳನ್ನ ಇನ್ನೊಂದು ರೀತಿಯೂ ಕೂಡ ಮಾಡ್ಬೋದು. ಸ್ಕೆಚ್ ಯಾವ ಥರ ಮಾಡ್ಬೋದು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಟಿವಲ್ಲಿ ಬರೆಯುವಂಥದ್ದು. ಇವಾಗ ಡಿಸ್ಕ್ರಿಪ್ಟಿವ್ ಅಂತ ಒಂದು ನರೇಷನ್ ಅಂತ ಒಂದು ಹೇಳ್ತೀವಿ. ಅದನ್ನು ಯಾವ ಥರ ಅಂತ ಹೇಳಿದ್ರೆ ಒಂದು ಸ್ಟೋರಿ. ಇವಾಗ ಒಂದು ಮೂವಿ ಸ್ಟೋರಿ ನೋಡಿರ್ತೀರಲ್ವಾ, ಒಂದು ಸೀನ್ನ ಯಾವ ಥರ ಬರೀತಾರೆ ಅಂತ ಹೇಳಿದ್ರೆ, ಅವನು ಒಂದು ಎಕ್ಸಾಂಪಲ್ನ ನಾನೊಂದು ಹೇಳ್ತೀನಿ ನೋಡಿ. ಯಾವ್ದಾದ್ರು ಒಂದು ಆ್ಯಕ್ಷನ್ ಸೀಕ್ವೆನ್ಸು, ಅವನು ಮುಂದೆ ಹೋಗಿ ಎದ್ದು ಕೈ ಎತ್ತುತ್ತಾನೆ. ಆವಾಗ ಗಾಳಿ ಬರುತ್ತೆ. ಗಾಳಿ ಬಂದು ಕೈ ಒಂದು ಏನು ಕತ್ತಿ ಎತ್ಕೊಂಡಾಗ ಪೂರ್ತಿ ಅವನ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ಎಲ್ಲ ಸ್ವಲ್ಪ ಗಡಗಡಗಡ ಅಂತ ನಡುಗ್ತಾ ಇರುತ್ತೆ. ಈಗ ಅವ್ರನ್ನ ಮುಖದಲ್ಲಿ ಒಂದು ಭಾವನೆ ಚೇಂಜ್ ಆಗುತ್ತೆ. ಸೊ ಇಲ್ಲಿಗೆ ಕಟ್ ಮಾಡ್ತೀನಿ. ಈ ಥರ ನಾನೇನು ಹೇಳಿದೆ, ನಿಮ್ಮಲ್ಲಿರುವಂಥ ಒಂದು ಕತೆ ಈ ಥರ ಬರೆಯೋದ್ರಿಂದ ನೀವು ಎಲ್ಲಿ ಬೇಕಾದ್ರೂ ಮಡಗ್ಬೋದು. ಬುಕ್ಕಲ್ಲೂ ಕೂಡ ಬರಿಬೋದು. ಈ ಥರ ಬರೆಯೋದ್ರಿಂದ ನಿಮಗೆ ಕತೆ ಅಂದರೆ ಒಂದು ಕತೆ ಸೃಷ್ಟಿ ಆಗುತ್ತೆ. ಆ ಕತೆ ಯಾವಾಗ ಬೇಕಾದ್ರೂ ನೀವು ಪೇಂಟಿಂಗಲ್ಲಿ ತೋರಿಸ್ಬೋದು. ಆಯಿತು, ಇಲ್ಲಿಗೆ ಒಂದು ಭಾಗ ಆಯಿತು. ನೀವು ಪೇಂಟಿಂಗ್ಸ್ಗಳನ್ನೆಲ್ಲ ನೋಡಿದ್ರಿ ಅಲ್ವಾ. ಸೊ ಪೇಂಟಿಂಗ್ಸ್ಗಳು ನೋಡಿದ್ರಿ. ಇವಾಗ ಇಲ್ಲಿ ನೀವು ನೋಡ್ತಾ ಇರೋದು ನಾನು ಈ ಮಾಡಿರೋವಂಥ ಸ್ಕೆಚ್ಚು. ಈ ಸ್ಕೆಚ್ಚು ತುಂಬ ಸರಳವಾಗಿ ಸಿಂಪಲ್ ಆಗಿದೆ. ಆದರೆ ಇದನ್ನು ನಾನೇನು ಕರಿತೀನಿ ಅಂತ ಹೇಳಿದ್ರೆ, ನೀವು ಇಲ್ಲಿ ಈ ಪಾತ್ರನ ನೀವು ನೋಡ್ತಾ ಇದ್ದೀರಲ್ಲ, ಈ ಪಾತ್ರ ನಾನು ಸೃಷ್ಟಿ ಮಾಡಿರೋದು ಅಲೆಮಾರಿ ಅಂತ ಒಂದು ಹೆಸರು ಕೊಟ್ಟಿದ್ದೀನಿ. ಈ ಮನುಷ್ಯ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಪ್ರತಿ ಜಾಗಗಳಿಗೆ ಹೋಗ್ತಾ ಇರ್ತಾನೆ, ಸುಮಾರು ಜಾಗಗಳಿಗೆ ತಿರುಗ್ತಾನೆ ಇರ್ತಾನೆ. ಅಂದರೆ ಒಂದು ಜಾಗದಲ್ಲಿ ನಿಂತ್ಕೊಳ್ಳೋದಿಲ್ಲ. ಮತ್ತು ಇವನಿಗೆ ಸತ್ಯ ಅನ್ನೋದು ಅವನಿಗೆ ಒಂದು ಶಕ್ತಿ ಇದೆ. ಅದು ನಿಜ ಹೇಳೋದು. ಜನಗಳಿಗೆ ನೋಡ್ತಿದ್ದಂಗೆ ಅವರಲ್ಲಿ ಏನಿದೆ ಅನ್ನೋದು, ಅವರಲ್ಲಿ ತಪ್ಪಿರೋ ಅಂಥದ್ದು, ಇಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಏನಾದ್ರು ಚೇಂಜಸ್ ಆಗಬೇಕು ಅನ್ನೋದಿರುತ್ತೆ. ಅದನ್ನು ಇವನು ಒಂದು ವೈಸಾಗಿ, ಅಂದರೆ ತುಂಬ ಒಂದು ಬುದ್ಧಿವಂತನಾಗಿ ಜನಗಳಿಗೆ ಹೇಳ್ತಾ ಬರ್ತಾ ಇರ್ತಾನೆ. ಈ ಥರ ಒಂದು ದೃಶ್ಯನ ನಾನು ಒಂದು ರೂಪದಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಒಂದು ಕೋಲ್ ಕೊಟ್ಟು ನಡೆಯೋದಾಗಿರ್ಬೋದು, ಮತ್ತು ಅವನ ರೂಪ ಯಾವ ಥರ ಇದೆ, ಈ ತಲೆ ಅಂದರೆ ಈ ಕೈ ಕಾಲುಗಳ ಮೂಳೆಗಳನ್ನ ನೀವು ನೋಡ್ತಾ ಇರ್ಬೋದು. ಮತ್ತು ಹಿಂದ್ಗಡೆ ಇರುವಂಥ ಈ ಕೂದಲು ಮತ್ತು ಉದ್ದ ಇರೋವಂಥದ್ದು ನೋಡ್ಬೋದು. ಮತ್ತು ಆ ಪ್ಲೇಸು ತುಂಬ ತಿರುಗಾಡ್ತಾ ಇರೋ ರೋಡು, ದಾರಿ, ಸೊ ಬೇರೆ ಬೇರೆ ಕಡೆ ಹೋಗ್ತಾ ಇರೋವಂಥದ್ದು. ಸೊ ಇದೆಲ್ಲ ಒಂದು ಸತಿ ನಾವು ನೋಡಿದಾಗ ಒಂದು ಏನು ಫೀಲಿಂಗ್ ಕೊಡುತ್ತೆ ಅಂತ ಹೇಳಿದ್ರೆ, ಒಂದು ನಾವೇನು ತೊಗೊಂಡು ಹೋಗ್ತಾ ಇದ್ದೀವಿ ಒಂದು ಕಾನ್ಸೆಪ್ಟನ್ನ, ಅದು ತುಂಬ ಒಂದು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತೀವಿ. ಆದರೆ ಕಾನ್ಸೆಪ್ಟ್ ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಈ ಪ್ರೊಸೆಸ್ ಏನಂತ ಹೇಳಿದ್ರೆ, ನಿಮ್ಮಲ್ಲಿರೋ ಒಂದು ಐಡಿಯಾನ ಒಂದು ಸತಿ ನೀವು ತೊಗೊಬಂದು ಮಡಗ್ತೀರಾ, ಅಂದರೆ ಒಂದು ಪೇಪರ್ ಮೇಲೆ ಮಾಡ್ತೀರಾ. ಇವಾಗ ಇರೋದು ಯಾವುದು ಅಂತ ಹೇಳಿದ್ರೆ, ನಿಮ್ಮ ಆಲೋಚನೆಗೆ ತಕ್ಕಂತೆ ಆ ಕ್ಯಾರೆಕ್ಟರು, ಅಂದರೆ ಆ ಪಾತ್ರ ಸೃಷ್ಟಿ ಆಗಿದೆಯಾ ಅನ್ನೋದು ನೀವು ಕೂಡ ನೋಡ್ಕೋಬೇಕಾಗುತ್ತೆ. ಇಲ್ಲಿಂದ
ನೀವು ಯಾವಾಗ ಬೇಕಾದರೂ ನೀವು ಚೇಂಜಸ್ನ ಮಾಡ್ಬೋದು. ಈ ಸ್ಟೇಜಲ್ಲೇ ಚೇಂಜಸ್ನ ಮಾಡ್ಬೋದು. ಇಲ್ಲಿಗೆ ನಿಮಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಅನ್ನೋದು ಸಿಗುತ್ತೆ. ಈಗ ಇನ್ನೇನು ತಡ, ನಾವು ಡ್ರಾಯಿಂಗ್ನ ಸ್ಟಾರ್ಟ್ ಮಾಡಿಬಿಡೋಣ. ಡ್ರಾಯಿಂಗ್ ಸ್ಟಾರ್ಟ್ ಮಾಡ್ತಾ ನಾನು ಹೇಳ್ತಾ ಹೋಗ್ತೀನಿ ಎಲ್ಲೆಲ್ಲಿ ಏನೇನು ಮುಖ್ಯ ಅಂತ. ಅದರಲ್ಲಿ 3 ಭಾಗಗಳಾಗಿ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದು ಭಾಗ ಯಾವುದು ಅಂತ ಹೇಳಿದ್ರೆ ನಮಗೆ ಒಂದು ಐಡಿಯಾನ ತಗೊಬರೋದು, ಮತ್ತು ಇನ್ನೊಂದು ಭಾಗ ನಾವು ಔಟ್ಲೈನ್ನ ಯಾವ ಥರ ಹಾಕ್ಕೊಳ್ತೀವಿ, ಇನ್ನೊಂದು ಭಾಗ ಡೀಟೇಲ್ ಎಷ್ಟು ಕೊಡ್ತೀವಿ ಅನ್ನೋದು ಮುಖ್ಯ. ಡೀಟೇಲ್ನ ಎಷ್ಟು ಕೊಡ್ತೀವಿ ಅನ್ನೋದು ನೋಡಬೇಕು. ನೀವು ಇಲ್ಲಿ ನೋಡ್ತಿರೋ ಹಾಗೆ ನಾನು ಇಷ್ಟು ಇಮೇಜಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಆ ಒಂದು ಪಾತ್ರ ನಾನು ಸೃಷ್ಟಿ ಮಾಡ್ಬೇಕಂತ ಹೇಳಿದ್ರೆ ಕೆಲವೊಂದೊಂದು ಇಮೇಜಸ್ಗಳು ನಮಗೆ ಒಂದು ಇನ್ಸ್ಪಿರೇಷನ್ ಆಗಿ ತೊಗೋಬೇಕಾಗತ್ತೆ. ನೀವು ಮನಸ್ಸಿಂದನೂ ಕೂಡ ಬಿಡಿಸ್ಬೋದು. ಆದರೆ ಮನಸ್ಸಿಂದ ಬಿಡಿಸಿದಾಗ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಒಂದೊಂದು ಟೈಮು ಹೋಗ್ತಾ 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 ಏನು ಮಾಡ್ತೀರಾ, ನೀವು ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡ್ತಾ ಅದಾದಮೇಲೆ ಚೇಂಜಸ್ ಮಾಡ್ತಾ ಹೋಗ್ತೀರಾ. ಇದರಲ್ಲಿ ಡಿಫ್ರೆನ್ಸ್ ಒಂದೇ. ಈ ಥರ ಮಾಡೋದ್ರಿಂದ ಮೊದಲೇ ನಿಮ್ಗೆ ಗೊತ್ತಾಗುತ್ತೆ ಏನು ಬಿಡಿಸ್ಬೇಕು ಅಂತ. ನೀವು ಆ ಥರ ಮಾಡೋಕ್ಕೆ ಹೋದರೆ ಹೋಗ್ತಾ ಹೋಗ್ತಾ ನೀವು ಬಿಡ್ಸಕ್ಕೆ ಹೋಗ್ತೀರಾ, ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತೀರಾ, ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಎರಡರಲ್ಲೂ ಎಂಜಾಯ್ಮೆಂಟ್ ಇರುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಬೇಗ ಆಗುತ್ತೆ. ಪ್ಲಸ್ ಬಂದ್ಬಿಟ್ಟು ಇನ್ನೊಂದು ಏನಂತ ಹೇಳಿದ್ರೆ ನಿಮಗೇನು ಮಾಡ್ತೀರಾ ಅನ್ನೋದು ಕ್ಲಾರಿಟಿ ಇರುತ್ತೆ, ತೋರಿಸ್ಕೊಳ್ಳೋದಕ್ಕಾಗಿರುತ್ತೆ. ಮತ್ತು ನಿಮ್ಮ ಕತೆ ಪಾತ್ರಗಳಿಗೆ ಆ ಥರದ್ದೆಲ್ಲ ಅಂದರೆ ಇದು ಅಂದರೆ ರೆಫರೆನ್ಸೇ ಬೇಕು ಅಂತ ಏನಿಲ್ಲ. ನೀವು ರೆಫರೆನ್ಸ್ ಇಲ್ದಾರನ್ನು ಬಿಡಿಸ್ಬೋದು, ಬಟ್ ಡಿಫ್ರೆನ್ಸ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ಇಮೇಜಸ್ಗಳಲ್ಲಿ ನೀವು ನೋಡ್ತಿರೋ ಹಾಗೆ ನಾನು ಕೆಲವೊಂದೊಂದು ನೋಡಿರೋದು ಯಾವುದು ಅಂತ ಹೇಳಿದ್ರೆ ಈ ಉಗುರು ಮತ್ತು ಕೂದಲು ಮತ್ತು ಕೈ ಕಾಲಿನ ಮೂಳೆ ಮತ್ತು ಹಿಂದ್ಗಡೆ ಇರುವಂಥ ಒಂದು ಮರಗಿಡಗಳು, ಆ ಎನ್ವಿರಾನ್ಮೆಂಟು ಅದು ಯಾವ ಥರ ಕಾಣಿಸ್ಬೇಕಂತ ಹೇಳಿದ್ರೆ ಆ ಪ್ಲೇಸಲ್ಲಿ ಡಿಫ್ರೆಂಟಾಗಿ ವೈಬ್ ಇರಬೇಕು. ಯಾವ ಥರ ಅಂತ ಹೇಳಿದ್ರೆ ಸುತ್ತ ತಿರುಗಾಡ್ತಾ ಇರೋ ಥರ ಕಾಣಿಸ್ಬೇಕು ಅವನು. ಕೂದಲು ತುಂಬ ಏಜ್ ಆಗಿರೋ ಥರ ಇರಬೇಕು. ಮತ್ತು ಇದರಲ್ಲಿ ಏನಂತ ಹೇಳಿದ್ರೆ ಒಂದು ಆ ದೇಹ ಅವನ ಹತ್ರ ಏನು ದೇಹ ಇದೆ ಆ ದೇಹ ಒಂದು ಸ್ವಲ್ಪ ಬಲಶಾಲಿಯಾಗಿ ಕಾಣಿಸ್ಬೇಕು ಅಂತ ಇದ್ದೀನಿ. ಮತ್ತು ಇನ್ನೊಂದು ರಫ್ ಆಗಿ ಕಾಣಿಸ್ಬೇಕು ಅಂತ ನನಗೆ ಆಸೆ ಇತ್ತು. ಈಗ ಸ್ಕೆಚ್ಚು ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀವು ನೋಡ್ತಿರೋ ಹಾಗೆ ಇದರಲ್ಲಿ ನೀವು ನೋಡ್ತಿರೋ ಹಾಗೆ ಮೊದಲಿಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಮುಖದ ದಾರಿ ಯಾವ ಕಡೆ ನೋಡ್ತಾ ಇದ್ದಾನೆ, ಸೊ ಯಾವ ಕಡೆ ಅವನು ತಿರುಗಿ ನೋಡ್ತಾ ಇದ್ದಾನೆ ಅನ್ನೋದು ಮೊದಲಿಗೆ ನಾನು ಡಿಸೈಡ್ ಮಾಡ್ಕೊಳ್ತೀನಿ. ಇದರಿಂದ ನಾವು ಮಾಡೋದ್ರಿಂದ ನಮ್ಮ ಓವರಾಲ್ ಆಗಿ ಒಂದು ಚಿತ್ರ ಯಾವ ಥರ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ 3 ರೀತಿ ನಾನು ನೋಡ್ತೀನಿ. ನನಗೆ ಯಾವುದು ಅಂದರೆ ನಾನು ಏನು ಕಲ್ಪನೆ ಮಾಡ್ಕೊಂಡಿದ್ದೀನಿ ಆ ಚಿತ್ರಗಳಿಗೆ ಸೆಟ್ ಆಗುತ್ತೆ ಅನ್ನೋದು ಅದನ್ನು ಇಲ್ಲಿಂದನೇ ಗೊತ್ತಾಗೋಗ್ಬಿಡುತ್ತೆ ನಮಗೆ ಡೈರೆಕ್ಷನ್ಸು. ಅಂದರೆ ಭಾವನೆ ಮುಖಾಂತರ ನಾವು ಏನು ಭಾವನೆ ಕೊಡ್ತೀವಿ ಒಂದು ಪಾತ್ರಕ್ಕೆ, ಅದರಿಂದ ನಮಗೆ ಹೇಳೋದು ಯಾವ ಕಡೆ ತಿರುಗ್ತಾ ಇದ್ದಾನೆ, ಅದನ್ನು ಎಲ್ಲೆಲ್ಲಿ ನಾವು ನೋಡ್ಕೋಬೇಕು, ಎಷ್ಟು ಪಾತ್ರಗಳಿಗೆ ಕೊಡಬೇಕು. ನೀವು ನೋಡ್ತಿರೋ ಹಂಗೆ ಇದಿಷ್ಟು ಅಂದರೆ ಇನ್ನೊಂದು ಹೇಳಬೇಕು ಏನಂತ ಹೇಳಿದ್ರೆ ನಾವು ಯಾವ ಕಡೆ ಮುಖ ತಿರುಗಿಸ್ತಿದ್ದೀವಿ ಅದ್ರ ತಕ್ಕಂತೆ ದೇಹ ರಚನೆ ಕೂತ್ಕೊಳ್ಳುತ್ತೆ. ತುಂಬಾ ಸ್ಟ್ರೈಟ್ ಆಗಿರಲ್ಲ ಕೆಲವೊಮ್ಮೆ. ಇವಾಗ ಮೊದಲನೇ ಇಮೇಜಿಗೂ ಯಾವುದು ಮೊದಲನೇದಕ್ಕೂ ಮತ್ತು ಎರಡನೇದಕ್ಕೂ ಡಿಫ್ರೆನ್ಸು ತುಂಬಾ ಇದೆ. ಎರಡನೇದರಲ್ಲಿ ತುಂಬ ಡೈನಾಮಿಕಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲ ನಾವು ಸ್ಟ್ರೈಟಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ದೇಹದ ರಚನೆ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಬರೋದಿಲ್ಲ. ಸೊ ಇಲ್ಲಿಗೆ ಈ ಪಾತ್ರನ ಸ್ಕೆಚ್ನ ಇಲ್ಲಿಗೆ ಇದಿಷ್ಟು ನೋಡ್ಕೊಂಡಿದ್ದೀನಿ. ಹಾಗೆ ಸ್ಟ್ರೈಟಾಗಿ ಒಂದು ಫೀಲಿಂಗ್ ಸಿಗೋವರೆಗೂ ಕೂಡ ನೀವು ಟ್ರೈ ಮಾಡ್ತಾನೆ ಇರಿ. ನನಗೆ 3ನೇದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅದನ್ನು ಕಟ್ ಮಾಡಿಕೊಂಡು ನಾನು ಒಂದು ಹೊಸ ಲೇಯರಲ್ಲಿ ಅದನ್ನು ಸೆಂಟರ್ಗೆ ತೊಗೊಳ್ತೀನಿ. ಈ ಫೀಲಿಂಗ್ಸು ಸೊ ಇದೇ ಥರನೇ ನಾನು ಹೇಳೋದು. ನಮಗೆ ಯಾವ ರೆಫರೆನ್ಸು ಬೇಡ. ಆ್ಯಕ್ಚುಲಾಗಿ ರೆಫರೆನ್ಸ್ ಅನ್ನೋದು ಇರಬೇಕು. ಎಲ್ಲಿ ಅಡಿಷ್ನಲಾಗಿ ಎಲಿಮೆಂಟ್ಸ್ಗಳನ್ನ ಎಲ್ಲಿ ಕಲೆಕ್ಟ್ ಮಾಡ್ತೀವಿ ಅಲ್ಲಿ ನೋಡ್ಕೋಬೇಕು. ಈ ಥರ ಅದಕ್ಕೆಲ್ಲ ನಾವು ಆಲೋಚನೆ ತಕ್ಕಂತೆ ನಾವು ಮಾಡ್ಕೊಂಡು ಹೋದಾಗ ನಮ್ಮ ಕತೆಗೆ ಪಾತ್ರಗಳನ್ನ ಸೃಷ್ಟಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಪೇಂಟಿಂಗ್ ಅಂದ್ರೇ ಎಂಜಾಯ್ಮೆಂಟ್ ಅಲ್ವಾ. ನಾವೆಷ್ಟು ಎಂಜಾಯ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಸೊ ಹಾಗೆ ನಾನು ಲೈಟ್ ಡೈರೆಕ್ಷನ್ಸು ನಾನು ಹಿಂದ್ಗಡೆಯಿಂದ ಕೊಡೋದಕ್ಕೆ ನೋಡ್ತಾ ಇದ್ದೀನಿ. ಅಂದರೆ ಎಲ್ಲಿ ಲೈಟ್ ಬೀಳ್ತಿದೆ ಮತ್ತು ಆ ಬೆಳಕು ತಕ್ಕಂತೆ ನಾವು ನೆರಳುಗಳನ್ನ ಕೊಡಬೇಕು. ಅದನ್ನು ನಾವು ಇವಾಗಲೇ ಕೂಡ ಅರ್ಥ ಮಾಡ್ಕೊಡ್ಬೇಕಾಗತ್ತೆ.
ಅದಾದಮೇಲೆ ನಾನು ಮತ್ತೆ ಬಲಗಡೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಎನ್ವಿರಾನ್ಮೆಂಟು ಎಲ್ಲಿ ಬರಬೇಕು ಅನ್ನೋದು ನಾನು ಡಿಸೈಡ್ ಮಾಡಬೇಕು ಇವಾಗ. ಬಟ್ ಆದರೆ ಅದಕ್ಕಿಂತ ಮುಂಚೆ ನನಗೆ ಅವನು ಒಂದು ಓವರಾಲ್ ಆಗಿ ಒಂದು ಚಿತ್ರ ಬಿಡಿಸ್ಬೇಕಂದ್ರೆ ನಮಗೆ ಕಾಂಪೋಸಿಷನ್ ಅನ್ನೋದು ತುಂಬಾ ಮುಖ್ಯ. ಕಾಂಪೋಸಿಷನ್ ಅನ್ನೋದು ತುಂಬಾ ಮುಖ್ಯ. ಒಂದು ನಾನು 1 ಪಾಯಿಂಟ್ ಪರ್ಸ್ಪೆಕ್ಟಿವಲ್ಲೇ ನಾನು ನೋಡ್ತಾ ಇದ್ದೀನಿ. ಆ 1 ಪಾಯಿಂಟ್ ಅನ್ನೋದೇನು ನೋಡ್ತಾ ಇದ್ದೀರಾ, ಒಂದು ಚುಕ್ಕಿ ಬಿಂದು. ಆ ಕೊನೆಯಲ್ಲಿ ಯಾವ ಥರ ಬರ್ತಿದೆ ಅಂದರೆ, ನೀವು ಈ ಥರ ಲೈನ್ಸ್‌ಗಳು ಹಾಕೊಳ್ಳೋದ್ರಿಂದ ನಿಮಗೊಂದು ಗೊತ್ತಾಗುತ್ತೆ. ಅಂದರೆ ಏನು ಎನ್ವಿರಾನ್ಮೆಂಟ್ ಯಾವ ಥರ ಬರಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತು ಅವ್ನು ಯಾವ ಥರ ನಿಂತ್ಕೊಳ್ಬಹುದು ಅನ್ನೋದು ನಿಮ್ಮ ಕತೆಗೆ ನೋಡ್ಕೋಬೋದು. ಅದೇ ರೀತಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸತಿ ನಾನು ಕಾಂಪೋಸಿಷನ್ನ ಅಂದರೆ ಲೈನ್ನ ತೊಗೊಂಡು ಸೆಟ್ ಮಾಡಿದ್ದೀನಿ. ಅದನ್ನು ಮತ್ತೆ ನಾನೇನು ಮಾಡ್ತೀನಿ, ಒಂದು ಚಿಕ್ಕದಾಗಿ ಈ ಥರ ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಒಂದು ಮೇಲ್ಗಡೆ ಇಕ್ಕಿ ಕೂಡ ನೋಡಿದೆ. ಅದೇ ಒಂದು ಸತಿ ಕೆಳಗಡೆ ಇಕ್ಕಿ ಕೂಡ ನೋಡಿದೆ, ಯಾವ ಥರ ಬರುತ್ತೆ ಅಂತ. ಇದನ್ನು ನೀವು ಯಾವಾಗಲೂ ನೋಡಬೇಕಾಗಿರೋದು ನೋಡಿ, ಈ ಥರ ಬಂದಾಗ ತುಂಬ ಮೇಲ್ಗಡೆ ಇಕ್ಕಿದಾಗ ಮುಂದೆ ಇರೋವಂಥ ಸಬ್ಜೆಕ್ಟ್ ಯಾವಾಗ್ಲೂ ಒಂದ್ರ ಮೇಲೆ ಒಂದು ಕಾಣಿಸ್ತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಇಕ್ಕಿದಾಗಲೂ ಕೂಡ ಒಂದ್ರ ಮೇಲೆ ಒಂದು ಕಾಣಿಸ್ತಾ ಹೋಗುತ್ತೆ. ಸೊ ಆವಾಗ ನಾವು ಒಂದು ಚಿತ್ರನ ಬಿಡಿಸ್ಬೋದು. ಸಾದಾ ನೋಡಿ, ನೋಡ್ತಾ ಇದ್ದೀರಲ್ಲ, ಇದೊಂದು ಚಿಕ್ಕದ ಎಕ್ಸಾಂಪಲು. ಸೊ ಅದನ್ನು ಅಳಿಸ್ಕೊಂಡು ನನಗೆ ಎರಡೂ ಕೂಡ ಈ ಸ್ಟೋರಿಗೆ ಮ್ಯಾಚ್ ಆಗ್ತಾ ಇಲ್ಲ, ನಾವು ಆ ಥರ ಯೋಚನೆ ಮಾಡಿಕೊಂಡು ಹೋಗೋಣ. ಸೊ ಮತ್ತೆ ನಾನೇನು ಮಾಡಿದೆ, ಅಳಿಸ್ಕೊಂಡು ಮತ್ತೆ ರಿಟರ್ನ್ ಅದೇ ಪೊಸಿಷನ್ಗೆ ತೊಗೊಬಂದೆ. ಇಲ್ಲಿಂದ ಒಂದು ಲೈನ್ನ ಮಾತ್ರ ತೊಗೊಂಡು, ಅಂದರೆ ಬೇಸಿಕ್ಸ್ ಮಾತ್ರ ಇದು. ಕಂಪೋಸಿಷನ್ ಅನ್ನೋದು ನಮಗೆ ಯಾವ ಡಿಫ್ರೆಂಟ್ ಆ್ಯಂಗಲಲ್ಲೂ ಕೂಡ ಚೇಂಜ್ ಮಾಡ್ಬೋದು. ಅದಕ್ಕೆ ತಕ್ಕಂತೆ ಎಲಿಮೆಂಟ್ಸ್ ಕೂಡ ಹಾಕೋಕ್ಕಾಗುತ್ತೆ. ಇಲ್ಲಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿಂದ ನಾನು ಈ ದೇಹದ ರಚನೆಗೆ ಮುಖ್ಯವಾಗಿ ಬೇಕಾಗಿರೋದು ಎಲ್ಲೆಲ್ಲಿ ಕೈ ಮತ್ತು ಕಾಲು ಹೇಗೆ ನಿಂತ್ಕೊಂಡಿದ್ದಾನೆ, ಮತ್ತು ಅವನ್ನ ಯಾವ ಯಾವ ಯಾವುದ್ರಲ್ಲಿ ಅಂತ ಹೇಳ್ಬೋದು, ಏನು ಆ್ಯಕ್ಟಿವಿಟಿಲಿ ಅವನು ತೊಡಗಿಸ್ಕೊಂಡಿದ್ದಾನೆ ಅನ್ನೋದು ಕೂಡ ಇದರಲ್ಲಿ ನೋಡ್ಬೋದು. ತುಂಬ ಸ್ಟ್ರೈಟಾಗಿ ಬಿಡಿಸೋದೇನು ಅವಶ್ಯಕತೆ ಏನಿಲ್ಲ. ಮೊದಲಿಗೆ ನಾನೇನು ಇಲ್ಲಿ ನೋಡಿ, ಕೈಗಳನ್ನ ಬಿಡಿಸಿ ಮುಂದ್ಗಡೆ ಒಂದು ಇಲ್ಲಿ ನೋಡಿ, ನಾನೊಂದು ಕೈನ ತೊಗೊಳ್ತಾ ಇದ್ದೀನಿ. ಈ ಕೈನ ಆಕಾರ ತೊಗೊಂಡು, ನೀವು ಒಂದು ರೀಲ್ಸ್ನ ನೋಡಿರ್ತೀರ ಯಾವ ಥರ ಕೈಗಳನ್ನ ತೊಗೊಳ್ಬೇಕು ಅಂತ. ಅದರಿಂದ ಒಂದು ಗೆರೆಗಳನ್ನ ತೊಗೊಂಡು ಅದರಲ್ಲಿ ನಾವು ಆಕಾರಗಳನ್ನ ತೊಗೊಳ್ತಾ ಹೋದಾಗ ಕೈಗಳನ್ನ ಬಿಡಿಸೋದಕ್ಕೆ ಈಸಿ ಆಗುತ್ತೆ. ಅದೇ ರೀತಿಯೇ ಇಲ್ಲಿ ನಾನು ಒಂದು ಮೇಲ್ಗಡೆ ಒಂದು ಕೈನ ತೊಗೊಳ್ತಾ ಇದ್ದೆ, ಬರುತ್ತಾ ಅಂತ. ಅದು ಕೂಡ ಚೆನ್ನಾಗಿದೆ. ಹಾಗೆ ಕೆಳಗಡೆ ನೋಡ್ತಾ, ಇದು ಅಷ್ಟೊಂದು ನನಗೆ ಸೆಟ್ ಆಗ್ತಿಲ್ಲ, ಒಂದು ಫೀಲಿಂಗ್ಸು ಅಷ್ಟೊಂದು ಸೆಟ್ ಆಗ್ತಿಲ್ಲ. ಇಲ್ಲಿವರೆಗೂ ತಗೊಂಡೆ. ತುಂಬ ಕೈ ಮೇಲೆತ್ತಿದ್ರೆ ನಮಗೆ ಯಾವ ಥರ ಇರುತ್ತೆ ಗೊತ್ತಾ, ನಿನ್ನ ನೋಡಿ ಅಂದರೆ ಹಕ್ಕನ್ನ ಚಲಾಯಿಸ್ತಿರೋ ಥರ ಇರುತ್ತೆ ಕೈ ತೋರಿಸೋ ರೀತಿ ಇದ್ದಾಗ. ಬಟ್ ಅದೇ ಕೈ ಸ್ವಲ್ಪ ಉಲ್ಟಾ ಮಾಡಿ ನೋಡಿದಾಗ, ಅಂದರೆ ಅಂಗೈ ಸ್ವಲ್ಪ ಮೇಲ್ಗಡೆ ನೋಡೋ ರೀತಿ ಮಡಗಿದಾಗ ಅದು ಬೇರೆ ಅಂದರೆ ಎಮೋಷನ್, ಅಂದರೆ ಭಾವನೆನೇ, ಅಂದರೆ ಎಮೋಷನ್ ಅಂದರೆ ಆ ಚಿತ್ರದಲ್ಲಿ ಇರುವಂಥ ಒಂದು ಪರ್ಸ್ಪೆಕ್ಟಿವೇ ಚೇಂಜ್ ಆಗುತ್ತೆ. ಎಡಗಡೆ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಕೋಲ್ನ ಕೊಡ್ತಾ ಇದ್ದೀನಿ ಬಲಗೈಯಲ್ಲಿ ಕೈ ಮೇಲೆತ್ತಿರುವಂಥ ದೃಶ್ಯ. ಇಲ್ಲಿವರೆಗೂ ಕೂಡ ನಮಗೆ ತುಂಬಾ ಕನ್ಫ್ಯೂಸ್ಡು. ಆ ಟೈಮಲ್ಲಿ ಒಂದೊಂದು ಟೈಮ್ ನನಗೆ ಹೆಂಗೆ ಅನ್ಸಿದ್ರೆ, ಸುಮಾರು ರೀತಿ ನಾನು ಚೆಕ್ ಮಾಡ್ತಾನೆ ಇರ್ತೀನಿ, ಯಾವುದು ನನಗೆ ವರ್ಕೌಟ್ ಆಗುತ್ತೆ, ಯಾವ್ದು ಚೆನ್ನಾಗಿ ಬರುತ್ತೆ ಅನ್ನೋದು. ಅಂದರೆ ಇಷ್ಟೇ ಇದರಲ್ಲಿ ನಾವು ಚೆಕ್ ಮಾಡಬೇಕಾಗುತ್ತೆ ಆ್ಯಕ್ಚುಲಾಗಿ. ಇನ್ನೊಂದು ಏನಂತ ಹೇಳಿದ್ರೆ, ನಮಗೆ ತುಂಬ ಡೀಟೇಲ್ ಕೂಡ ಅವಶ್ಯಕತೆ ಇಲ್ಲ. ನೀವು ಡೀಟೇಲ್ ಬಗ್ಗೆ ಫೋಕಸ್ ಮಾಡ್ಕೊಂಡು ಹೋದರೆ ಇದು ನಾವು ಮುಂದೆನೇ ಹೋಗೋದಕ್ಕೆ ಆಗೋದಿಲ್ಲ. ಇವಾಗ ನನಗೆ ಈ ಆಕಾರ ಚೆನ್ನಾಗಿ ಬರ್ತಿದೆ. ಓಕೆ, ಆ ಮುಖಕ್ಕೂ ಆ ಡಿಸ್ಟೆನ್ಸು ಎಷ್ಟಿದೆ ಅನ್ನೋದು ಕೂಡ ನೋಡ್ಬೋದು. ಮುಂದೆ ಏನು ಮಾಡ್ತೀನಿ, ಆ ಭುಜ ತಗೊಂಡು ಅಲ್ಲಿಂದ ಮತ್ತೆ
ಎಲ್ಲಿ ಮೆಟ್ರಿಲ್ ಇದೆ ಅಲ್ಲಿಗೆ ಗುರುತು ಮಾಡಿಕೊಂಡು, ಅದಾದಮೇಲೆ ನಮಗೆ ಸೊಂಟದ ಹತ್ತಿರ ಇಲ್ಲಿಂದ ಇದನ್ನ ನೀವು ನೋಡ್ಕೊಳ್ಬೇಕು ಯಾವ ಕಡೆ ಬೇಕು ಆ ಗುರುತು ಎಲ್ಲಿಂದ ಮತ್ತೆ ಎಲ್ಲಿಂದ ನೋಡ್ಕೊಳ್ಬೇಕು ಅಂತ. ಮತ್ತೆ ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಸ್ವಲ್ಪ ಚಿಕ್ಕದಾಗಿ ನೋಡ್ತಾ ಸೊಂಟಕ್ಕೆ ನಾವು ಒಂದು ಆಕಾರ ತಗೋಬೇಕು. ಇವಾಗ ನಾನು ಆ ಸೊಂಟ ಇವಾಗ ಮೇಲ್ಗಡೆ ಎದೆ ಎತ್ತಿದ್ದಾನೆ ಅಲ್ವಾ, ಎದೆ ಎತ್ತಿದ್ರೆ ನಮಗೆ ಸೊಂಟ ಸ್ವಲ್ಪ ಬೆಂಡ್ ಆಗುತ್ತೆ. ಯಾಕಂದರೆ ನಮಗೆ ಹಿಂದೆ ಏನಿದೆ ಈ ಕುಂಡಿ ಅದು ಸ್ವಲ್ಪ ಬೆಂಡ್ ಆಗುತ್ತೆ, ಮುಂದಕ್ಕೆ ಬೆಂಡ್ ಆಗುತ್ತೆ, ಮತ್ತು ಎದೆ ಹಿಂದಕ್ಕೆ ಹೋಗುತ್ತೆ. ಸೊ ಅಲ್ಲಿಂದ ಮತ್ತೆ ಒಂದು ಕಾಲಿನ ಗುರುತುಗಳನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಉದ್ದ ಇರಬೇಕು. ಇದು ಯಾವ ಥರ ಅಂತ ಹೇಳಿದ್ರೆ ನೋಡಿ, ಈ ಎಡಗಡೆ ಕಾಲು ಏನು ನಾನು ಕರೆಕ್ಟಾಗಿ ಕತ್ತಿನ ನೇರ ತಗೊಳ್ತಾ ಇದ್ದೀನಿ, ಅದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಎಲ್ಲಿ ಬಾಡಿ ವೆಯ್ಟ್ ಡಿಸ್ಟ್ರಿಬ್ಯೂಟ್ ಆಗ್ತಿದೆ, ಸಪೋರ್ಟ್ ಎಲ್ಲಿ ಕೊಡ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಬಲಗಡೆ ಕಾಲಲ್ಲಿ ಒಂದು ಕಾಲು ಎತ್ತಿದ್ರು ಕೂಡ, ಒಂದು ಸ್ವಲ್ಪ ಎತ್ತಿದ್ರು ಕೂಡ ಎಡಗಡೆ ಕಾಲಿಂದ ನಿಂತ್ಕೊಂಡಿರೋವಂಥ ಗೊತ್ತಾಗುತ್ತೆ, ಅಂದರೆ ನಿಂತ್ಕೊಂಡಿರ್ಬೋದು. ಸೊ ಆ ಥರ ನಾವು ವೆಯ್ಟ್ ಅರ್ಥ ಮಾಡಿಕೊಂಡು ಎಷ್ಟು ನಾವು ಅಂದರೆ ಬ್ಯಾಲೆನ್ಸ್ನ ಅರ್ಥ ಮಾಡಿಕೊಂಡು ಕೊಡ್ತಾ ಇದ್ದೀವಿ ಅನ್ನೋದು ಕೂಡ ನೋಡ್ಕೋಬೋದು. ಸೊ ಈ ಥರನೂ ಕೂಡ ನೀವು ನೋಡಿ, ಇದು ಆ್ಯಕ್ಚುಲಿಗೆ ಒಂದು ಹುಡುಗಿ ನಿಂತಿರೋ ಥರ ಆಗೋಗ್ಬಿಡತ್ತೆ. ಮೇಲ್ಗಡೆಗೂ ಮತ್ತು ಕೆಳಗಡೆಗೂ ಒಂದು ಚೂರು ಸೆಟ್ ಆಗಲ್ಲ. ಒಂದು ಚೂರು ಸೆಟ್ ಆಗಲ್ಲ. ಸೊ ಕೆಳಗಡೆ ತಗೊಳ್ಳೋಣ. ಇಲ್ಲಿವರೆಗೂ ನನಗೆ ಒಂದು ಸ್ವಲ್ಪ ಚೆನ್ನಾಗಿ ಬಂತು. ಇಷ್ಟೇ ನಾನು ಹೇಳ್ತಿರೋದು. ಮೊದಲಿಗೆ ನಿಮಗೆ ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಕಂಫರ್ಟಬಲ್ ನಿಮಗೆ ಓಕೆ ಮುಂದಕ್ಕೆ ಹೋಗ್ಬೋದು ಅನ್ನೋ ಒಂದು ದಾರಿ ಸಿಗ್ತಾ ಹೋದಾಗೆಲ್ಲ ನೀವು ಡಿಸಿಷನ್ ಸ್ವಲ್ಪ ಬೇಗ ಮಾಡಿಕೊಂಡು ಸ್ಕೆಚ್ನ ಪ್ರೋಗ್ರೆಸ್ ಮಾಡಿರಿ. ಇಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಟೈಮು ವೇಸ್ಟ್ ಮಾಡ್ದಿರಾ ಒಂದು ಸ್ಕೆಚ್ ಬೇಗ ಕಂಪ್ಲೀಟ್ ಆಗುತ್ತೆ. ನಿಮಗೆ ಏನಾದರೂ ತಪ್ಪಿದ್ರೆ, ನಿಮ್ಗೇನಾದ್ರು ಚೇಂಜಸ್ ಮಾಡಬೇಕು ಆ ಥರ ಏನಾದಿತ್ತು ಅಂತ ಹೇಳಿದ್ರೆ ಎಲ್ಲ ನೋಟ್ ಮಾಡಿಕೊಂಡು ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಅದನ್ನು ಮುಂದೆ ಯಾವ ಸ್ಕೆಚ್ ಬೇರೆ ಯಾವ ಸ್ಕೆಚ್ ಮಾಡ್ತೀರಾ ಅಲ್ಲಿ ಅಲ್ಲಿ ಆ ಸ್ಕೆಚಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡಿ. ಇಲ್ಲಿ ಅಲ್ಲೂ ಕೂಡ ನನಗೆ ಕಾಲು ತುಂಬ ಸ್ಟ್ರೈಟಾಗಿ ನಿಂತ್ಕೊಂಡಿರೋದು ಕೂಡ ಇಷ್ಟ ಆಗಲಿಲ್ಲ. ಈಗ ಅದನ್ನು ಮತ್ತೆ ಚೇಂಜ್ ಮಾಡ್ತಾಯಿದ್ದೀನಿ, ಡಿಫ್ರೆಂಟಾಗಿ ಚೇಂಜ್ ಮಾಡ್ತಾಯಿದ್ದೀನಿ. ಈ ಥರ ಎಕ್ಸ್ಪೆರಿಮೆಂಟು ನೀವು ಮಾಡಲೇಬೇಕು. ನಾನು ಯೂಟ್ಯೂಬಲ್ಲಿ ಒಂದು ಅಬೌಟಲ್ಲಿ ಒಂದು ಬರೆದಿದ್ದೀನಿ, ಅದನ್ನು ನೋಡಿ ನಾನು ಹೇಳ್ತೀನಿ ಒಂದು ಲೈನು, ಪ್ರಯೋಗವಿಲ್ಲದೆ ಹುಟ್ಟುವುದ ಹೊಸ ಕಲೆಯ ಪರಿಮಳ ಅಂತ. ಆ ಲೈನ್ನ ನೋಡ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ ಆ ಲೈನು ನಿಮಗೆ ಏನು ಅನಿಸುತ್ತೆ ಅಂತ, ನಿಮ್ಮ ಅಭಿಪ್ರಾಯನ ಕೂಡ ತಿಳಿಸಿ. ಸುಮಾರು ಎಕ್ಸ್ಪೆರಿಮೆಂಟ್ ಆದಮೇಲೆ ಕೊನೆಗೆ ನನಗೆ ಸಿಕ್ಕಿದ್ದು ಈ ಆಕಾರ. ಇಲ್ಲಿಂದ ಒಂದು ಕಾಲು ಹಿಂದೆ, ಒಂದು ಕಾಲು ಮುಂದೆ. ಇದು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ವಿವಿಡಾಗಿ ನಮ್ಮ ಬ್ರೈನಲ್ಲಿ ಒಂದು ಹೊಸ ಹೊಸ ಶೇಪ್ಸ್ಗಳು ಸಿಗ್ತಾ ಹೋಗುತ್ತೆ. ಅದರಿಂದ ನೀವೇನು ಮಾಡಬೇಕು, ಒಂದು ಆಕಾರ ಕೊಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ಇನ್ನೊಂದು ನಾನು ಮಾತಾಡಬೇಕು. ಆ್ಯಕ್ಚುಲಾಗಿ ಈ ಗೆರೆಗಳು ಹಾಕ್ತಿದ್ದಂಗೆ ನಮ್ಮ ಕಲ್ಪನೆಯಲ್ಲಿ ಚಿತ್ರ ಕಾಣಿಸೋ ರೀತಿ ನಾವು ಮಾಡ್ಕೋಬೇಕು. ಸೊ ನನಗೆ ಇವಾಗಲೇ ಗೊತ್ತಾಗ್ತಿದೆ ಆ್ಯಕ್ಚುಲಾಗಿ ಯಾವ ಥರ ಬರ್ತಿದೆ ಸ್ಕೆಚ್ಚು ಅನ್ನೋದು ಇಲ್ಲೇ ಗೊತ್ತಾಗ್ತಿದೆ ನನಗೆ. ಸೊ ಆ ಥರ ನೀವು ಟ್ರೈನ್ ಅಪ್ ಆಗಬೇಕಾಗತ್ತೆ. ಆ ಥರ ಯಾವ ಥರ ಟ್ರೈನ್ ಅಪ್ ಆಗಬೇಕು, ಅದಕ್ಕೆ ಸುಮಾರು ಮಾಹಿತಿಗಳು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಆಸೆ ಇದೆ. ನಮಗೆ ಆ್ಯಕ್ಚುಲಾಗಿ ಎ ಬೇಡ. ಒಂದು ಚಿತ್ರಗಳನ್ನ ಬಿಡಿಸೋದಕ್ಕೆ ತುಂಬ ಡಿಪೆಂಡ್ ಆಗಿ ಏನಕ್ಕೆ ಅದರ ಮೇಲೆ ಇದು ಮಾಡಬೇಕು, ಏನಕ್ಕೆ ಅಂದರೆ ಒಂದು ಸ್ವಲ್ಪ ಅದಕ್ಕೇನೇನು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಇದನ್ನೆಲ್ಲ ಬಿಡಿಸೋದು ತುಂಬಾ ಈಸಿ. ಯಾರು ಬೇಕಾದ್ರೂ ಬಿಡಿಸ್ಬೋದು. ಅದಕ್ಕೆ ಬೇಕಾದ ಸ್ವಲ್ಪ ತಯಾರಿ ಮಾಡಿಕೊಂಡ್ರೆ ಹೇಗೆ ಬೇಕಾದ್ರೂ ಮಾಡ್ಬೋದು ಪೇಂಟಿಂಗ್ನ. ಎಂಥ ಕೆಲಸನೂ ಆಗಲಿ, ಇವಾಗ ಎಕ್ಸಾಂಪಲ್ ನೀವು ಬೇರೆ ಯಾವ್ದಾದ್ರು ತೊಗೊಳ್ತೀರಾ ಅಂತ ಹೋಗ್ತೀರಾ ಅಂತ ಅಂದ್ಕೊಳ್ತೀನಿ. ಒಂದು ಫೀಲ್ಡು ಯಾವ್ದಾದ್ರು UPSC ಅಂತ ಹೇಳಿದ್ರು, ಮತ್ತು ಇಲ್ಲ ಅಂತ ಹೇಳಿದ್ರೆ
ಆ, ಬೇರೆ ಯಾವುದಾದ್ರೂ ಯು ಪಿ ಯಾವುದಾದ್ರೂ ಬೇರೆ ಇದರಲ್ಲಿ ನೀವು ಇವಾಗ ಡಾಕ್ಟರ್ ಆದರೂ ಪರವಾಗಿಲ್ಲ, ಬೇರೆ ಯಾವುದಾದ್ರೂ ನೀವು ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಲಾಯರ್ ಆದರೂ ಪರವಾಗಿಲ್ಲ, ಅಲ್ಲೋದ್ರೂ ನೀವು ಕಲೀಲೇಬೇಕು. ಪ್ರತಿ ಫೀಲ್ಡಲ್ಲೂ ಕೂಡ ಕಲಿಯೋದು ಅನ್ನೋದು ತುಂಬಾ ಇದ್ದೇ ಇರುತ್ತೆ. ನೀವು ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡು, ಅಂದರೆ ನೆನಪಲ್ಲಿ ಇಟ್ಕೊಂಡು ನೀವು ಆ, ಒಂದು ಫೀಲ್ಡನ್ನ ಅರ್ಥ ಮಾಡ್ಕೊಂಡು ನೀವು ಪ್ರೋಗ್ರೆಸ್ ಮಾಡ್ತೀರಾ. ಬಟ್ ಆದರೆ ಕಲೆ ಅಂತ ಬಂದಾಗ ನೀವು ಕೂಡ ಅದೇ ಥರನೇ ಯೋಚನೆ ಮಾಡಿ ಕಲಿತ್ರೆ ಆರಾಮ್ಸಾಗಿ ಕಲಿಬೋದು. ಸೊ ಇಲ್ಲಿವರೆಗೂ ನಾನೇನು ಮಾಡಿದೆ, ಒಂದು ಆಕಾರ ತೊಗೊಂಡ್ಮೇಲೆ ನಾನೇನು ಅಂದರೆ ಇಮೇಜ್ಗಳನ್ನ ಕಲೆಕ್ಟ್ ಮಾಡಿದೆ ರೆಫರೆನ್ಸ್ ಇಮೇಜ್ಗಳಲ್ಲಿ, ಅದರಿಂದ ಒಂದೊಂದೇ ಭಾಗಗಳನ್ನ ಹಾಕ್ತಾ ಹೋಗ್ತಾ ಇದೀನಿ. ಮೊದಲಿಗೆ ಅದಕ್ಕೆ ಬಟ್ಟೆಗಳನ್ನ ಯಾವ ಥರ ಹಾಕ್ಕೊಂಡಿದ್ದಾನೆ ಅಂದರೆ ಕಾಲುಗಳು ಎಲ್ಲೆಲ್ಲಿ ಬರಬೇಕು, ಕಾಲು ಕೈ ಮೂಳೆಗಳು, ಆ, ಇದು ನಿಮಗೆ ಗೊತ್ತಾದರೆ ಸಾಕು. ಸ್ವಲ್ಪ ಅಂದರೆ ಇದು ಫಸ್ಟ್ ಲೇಯರಲ್ಲಿ ತುಂಬ ಡೀಟೇಲ್ ಅನ್ನೋದು ಬೇಡ, ಡೀಟೇಲ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಅದಾದಮೇಲೆ ಇದಿಷ್ಟು ರೆಡಿ ಆಯಿತು. ಸೊಂಟದಿಂದ ನಾನೇ ಏನು ಮಾರ್ಕ್ ಮಾಡಿಕೊಂಡೆ. ಅದಾದಮೇಲೆ ನೋಡಿ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ತಾ ಬಂದೆ. ಕೆಳಗಡೆ ನಾನು ಈ ಗೆರೆಗಳನ್ನ ಹಾಕ್ಕೊಳ್ತಾ ಇದ್ದೀನಲ್ಲ, ಅದು ಕೂದಲು ಆಕಾರ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು ಮಾತಾಡಬೇಕು ಯಾವುದು ಅಂತ ಹೇಳಿದ್ರೆ, ನೀವು ಏನು ಕಾನ್ಸೆಪ್ಟ್ ಔಟ್ಲೈನ್ ಫಸ್ಟು ಹಾಕ್ಕೊಂಡಿರ್ತೀರಾ, ಸ್ಕೆಚ್ ಕೂಡ ಅದೇ ಥರನೇ ಇರಬೇಕಾಗುತ್ತೆ. ಅಂದರೆ ಇದು ರೂಲ್ಸ್, ಅಂದರೆ ರೂಲ್ಸ್ ನಾನು ಹೇಳ್ತಾ ಇಲ್ಲ, ಬಟ್ ಆದರೆ ಪ್ರೋಗ್ರೆಸ್ ಬಗ್ಗೆ ನಾನು ಹೇಳ್ತಾ ಇರೋದು. ನೀವು ಹಾಕೊಳ್ಳೋ ಸ್ಕೆಚ್ಗೂ ಬಂದಿರೋ ರಿಸಲ್ಟ್ಗೂ ವ್ಯತ್ಯಾಸ ಇದ್ದರೆ, ತುಂಬಾ ವ್ಯತ್ಯಾಸ ಇದ್ದರೆ ಗೆರೆಗಳಲ್ಲಿ, ಆವಾಗ ಜಾಸ್ತಿ ನೀವು ಟೈಮ್ ಬಂದ್ಬಿಟ್ಟು ಬೇರೆದ್ರಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ನೀವು ಈ ಆಕಾರನ ಬೇಕಾದ್ರೆ ಒಂದ್ಸತಿ ಕಂಪೇರ್ ಮಾಡಿ ನೋಡಿ, ಮತ್ತು ಇನ್ನೊಂದು ಆಕಾರನ ಕಂಪೇರ್ ಮಾಡಿ ನೋಡಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಕೊನೆಯದಾಗಿ ನಾನು ಸ್ಕೆಚ್ಗೆ ಡೀಟೇಲ್ ಹಾಕೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೀಟೇಲ್ ಹಾಕಬೇಕು ಅಂತ ಬಂದಾಗ ನನಗೆ ಮುಖದ ಭಾವನೆ ನಾನು ಏನು ಸೆಟ್ ಮಾಡಿದ್ದೆ ಆ ಪಾತ್ರಕ್ಕೆ ಕರೆಕ್ಟಾಗಿ ಸಿಗ್ತಾ ಹೋದಂಗೆ ನಾನು ಗೆರೆಗಳನ್ನ ಹಾಕೊಳ್ತಾ ಹೋಗ್ತೀನಿ. ಇಲ್ಲಿ ಸಿಂಪಲ್ ನಾನು ಇದು ಸೆಕೆಂಡ್ ಲೇಯರಲ್ಲೇ ನಾನು ಆದಷ್ಟು ಡೀಟೇಲ್ಸ್ಗಳನ್ನ ಹಾಕ್ಬಿಡ್ತೀನಿ. ಇನ್ನೊಂದು ಏನಂತ ಹೇಳಿದ್ರೆ, ಮುಖ. ನಾವು ಯಾವಾಗ ಮುಖ ಬಿಡಿಸ್ತೀವಿ, ದೊಡ್ಡ ದೊಡ್ಡ ಪಾತ್ರಗಳನ್ನ ಬಿಡಿಸ್ಬೇಕು ಅಂತ ಬಂದಾಗ ಫಸ್ಟು ಪಾರ್ಟ್ ಏನಂತ ಹೇಳಿದ್ರೆ, ನಮಗೆ ಗೊತ್ತು ನಾವು ಈ ಆಕಾರ ಫೈನಲ್ ಅಂತ ಆಲ್ರೆಡಿ ಡಿಸೈಡ್ ಆಗ್ಬಿಟ್ವಿ. ಯಾಕಂದರೆ ಫಸ್ಟು ಅಟೆಂಪ್ಟ್ಸಲ್ಲಿ 3 ಸತಿ ಎಲ್ಲ ಯೋಚನೆ ಮಾಡಿದ್ವಿ. ಇವಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಸ್ವಲ್ಪ ಡೀಟೇಲ್ನ ಕೊಡ್ತಾ ಹೋಗ್ರಿ, ಮುಖಕ್ಕೆ ಮಾತ್ರ, ಬೇರೆ ಯಾವುದಕ್ಕೂ ಅಲ್ಲ. ಏನಕ್ಕೆ ಅಂದರೆ ಇದರಲ್ಲೇ ನಿಮಗೆ ಗೊತ್ತಾಗೋದು ಒಂದು ಪಾತ್ರಕ್ಕೆ ಭಾವನೆ ಸಿಗ್ತಿದ್ಯಾ ಅಂತ. ಸೊ ಅಲ್ಲಿಗೆ ನೀವು ಹಾಕೋ ಗೆರೆಗಳಲ್ಲಿ ಇದರಲ್ಲಿ ಏನೂ ಇಲ್ಲ, ವೆರಿ ಸಿಂಪಲ್. ಎಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಹಿಂದ್ಗಡೆ ಅಂದರೆ ಲೈಟ್ ಡೈರೆಕ್ಷನ್ಸ್ ಯಾವ ಕಡೆ ಬೀಳ್ತಿದೆ, ಅದರಿಂದ ನಾವು ನೆರಳುಗಳನ್ನ ಎಲ್ಲೆಲ್ಲಿ ಕೊಡಬೇಕು ಅನ್ನೋದು ಕೂಡ ನೋಡ್ಕೊಳ್ತಾ ಇರಿ. ಡೀಟೇಲ್ಸ್ ತಕ್ಕಂತೆ ಹೋದಂಗೆ ನೀವು ಗೆರೆಗಳನ್ನ ಸೇರಿಸ್ತಾ ಹೋಗಬೇಕು ಕೆಲವೊಂದೊಂದು ಬಾರಿ. ಇವಾಗ ಈ ಕೆನ್ನೆ ನೋಡ್ತಾ ಇದ್ದೀರಲ್ಲ, ಎರಡು ಕಡೆ ಏನು ಗೆರೆಗಳಿದೆ ಅಲ್ಲಿ ಜೊತೆಲಿ ನಾನು ಕರೆಕ್ಟಾಗಿ ಕಣ್ಣಿನ ತುದಿ ಮೂಗಿಗೆ ಕರೆಕ್ಟಾಗಿದೆಯಾ ಅನ್ನೋದು ಕೂಡ ನೋಡ್ತಾ ಇದ್ದೀನಿ. ಸ್ವಲ್ಪ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ರಫ್ ಆಗಿ ಕಾಣಿಸ್ಬೇಕು ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಬಾಯಿ ಬಂದು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸ್ವಲ್ಪ ಯಾವ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರಲ್ಲ, ಓಪನ್ ಮಾಡೋ ಥರ ಮಡಗ್ತೀನಿ. ಓಪನ್ ಮಾಡೋ ಥರ ಮಡಗಿದಾಗ ಸ್ವಲ್ಪ ಏನಾದ್ರು ಮಾತಾಡ್ತಾ ಇರೋ ಥರ ಇರುತ್ತೆ. ಯಾಕಂದರೆ ಇದು ಟ್ರೂತ್ ಅಲ್ವಾ, ನಾವು ಆಲ್ರೆಡಿ ನಿಜ ಹೇಳ್ತಾ ಇರೋ ಥರ ಇದು. ಇವನ್ ಈ ಪಾತ್ರಕ್ಕೆ ನಾವು ಏನು ಕೊಡಬೇಕು ಅಂತ ಹೇಳಿದ್ರೆ, ಒಂದು ಆ್ಯಕ್ಷನ್ ಕೊಡಬೇಕಾಗತ್ತೆ. ತುಂಬ ಪ್ಲೈನ್ ಅಂತ ಏನು ಹೇಳ್ತೀವಿ, ಆ ಪ್ಲೈನ್ ಆಗಿರಬಾರ್ದು. ನಾವು ಡಿಸೈನ್ ಮಾಡೋ ಕ್ಯಾರೆಕ್ಟರ್ ಏನಾದ್ರು ಒಂದು ಸ್ವಲ್ಪ ಚೇಂಜಸ್ ಇರಬೇಕಾಗತ್ತೆ. ಅದನ್ನು
ಇವಾಗ ಎಕ್ಸಾಂಪಲ್ ಹೆಂಗೆ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ ಡಿಸೈನ್ ಅನ್ನೋದೇನು ಕೇಳಿರ್ತೀರಾ ನೀವು ಗೇಮಿಂಗ್ ಇಂಡಸ್ಟ್ರಿ ಮತ್ತು ಆ ಥರದ್ರಲ್ಲೆಲ್ಲ. ಮತ್ತು ಆಯಿಲ್ ಪೇಂಟಿಂಗ್ಸ್ ಎಲ್ಲ ಮಾಡಬೇಕಾದ್ರೆ ಅದು ಟೋಟಲಿ ಡಿಫ್ರೆನ್ಸ್ ಆಗಿರುತ್ತೆ. ಡಿಫ್ರೆನ್ಸ್ ಎಲ್ಲಿ ಅಂತ ಹೇಳಿದ್ರೆ ಆಯಿಲ್ ಪೇಂಟಿಂಗ್ ಅಂತ ಬಂದಾಗ ತುಂಬ ಮಿನಿಮಲಿಸ್ಟಿಕ್ ಆಗಿ ಎಕ್ಸ್ಪ್ರೆಷನ್ಸ್ ಎಲ್ಲ ಇರುತ್ತೆ. ಈ ಕ್ಯಾರೆಕ್ಟರ್ ಡಿಸೈನ್ ಅಂತ ಬಂದಾಗ ಎಕ್ಸಾಗರೇಷನ್ ಅನ್ನೋದು ಜಾಸ್ತಿ ಇರುತ್ತೆ. ಎಮೋಷನ್ಸಲ್ಲಿ ಎಕ್ಸಾಗರೇಷನ್ ಅನ್ನೋದು ತುಂಬ ಎಳಿತಾರೆ, ರಬ್ಬರ್ ಬೆಂಡ್ ಥರ ಎಳೆಯೋದು. ಸೊ ಆ ಥರ ನೀವು ನೋಡಿದಾಗ ಎಷ್ಟೊಂದು ಎಲಿಮೆಂಟ್ಸ್ಗಳನ್ನೆಲ್ಲ ಸೇರಿಸಿ ಅದು ದೊಡ್ಡದಾಗಿ ಬಿಡಿಸೋದು, ದೊಡ್ಡದಾಗಿರೋದನ್ನ ಚಿಕ್ಕದಾಗಿ ಬಿಡಿಸೋದು. ಸೊ ಈ ಥರ ಎಲ್ಲ ಮಾಡ್ತಾರೆ. ಬಟ್ ಆದರೆ ಆಯಿಲ್ ಪೇಂಟಿಂಗ್ ಅಂತ ಬಂದಾಗ ನಾವು ಕಾಯಿನ್ಸ್ ಏನೋ ಒಂದು ನರೇಟಿವ್ ಸ್ಟೈಲಲ್ಲಿ ಬಿಡಿಸ್ತೀವಿ ಅಂತ ಬಂದಾಗ ಎಷ್ಟು ನಾವು ರಿಯಲಿಸಮ್ ಆಗಿ ನಾವೇನು ಕಲೆಕ್ಟ್ ಮಾಡಿರ್ತೀವಿ ಇನ್ಫಾರ್ಮೇಷನ್ಸ್ನ ಅಷ್ಟು ನ್ಯಾಚುರಲ್ ಆಗಿ ಇಟ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಸೈಜಸ್ಸಲ್ಲಾಗಿರ್ಬೋದು, ಮತ್ತು ಕಾಂಪೋಸಿಷನಲ್ಲಾಗಿರ್ಬೋದು, ಮತ್ತು ಅವನ್ನ ಟೋಟಲ್ ಹೈಟಲ್ಲಾಗಿರ್ಬೋದು. ಸೊ ಈ ಥರ ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಮತ್ತು ಇದರಲ್ಲಿ ಏನಂತ ಹೇಳಿದ್ರೆ ಒಂದು ಫ್ಯಾಂಟಸಿ ಸ್ಟೋರಿ ಎಷ್ಟು ರಿಯಲಿಸಮ್ ಆಗಿದೆ. ರಿಯಲಿಸಮಲ್ಲಿ ಕೂಡ ಫ್ಯಾಂಟಸಿ ಅಂದರೆ ರಿಯಲ್ ವರ್ಲ್ಡ್ಗಿಂತ ಒಂದು ಸ್ವಲ್ಪ ಕಲ್ಪನೆ ವರ್ಲ್ಡ್ಗಳಂತ ಬರುತ್ತೆ. ಒಂದು ಆ ವರ್ಲ್ಡು ತುಂಬಾ ವಿಚಿತ್ರವಾಗಿ ಇರುತ್ತೆ. ಸೊ ಆ ವರ್ಲ್ಡ್ಗೆ ಇದಕ್ಕೂ ಮ್ಯಾಚ್ ಅಂದರೆ ಸೇರುತ್ತಾ ಅನ್ನೋದು ಕೂಡ ಆ ಥರ ಯೋಚನೆ ಮಾಡ್ಕೊಳ್ತಾ ನೀವು ಪಾತ್ರಗಳನ್ನ ಸೃಷ್ಟಿಸ್ತಾ ಹೋಗ್ತಾ ಇರಬೇಕಾಗತ್ತೆ. ಇಲ್ಲಿ ನೋಡಿ ಆ ಮುಖದಲ್ಲೇ ಏನೋ ಒಂಥರ ಭಾವನೆ ಇದೆ. ಅಂದರೆ ಆ ಕಣ್ಣಲ್ಲಿ ಇದೇ ಇಲ್ಲ, ಕಣ್ಣಿನ ಗುಳಿ ಅದನ್ನು ತೆಗೆದುಬಿಟ್ಟು ಮಡಗಿದ್ದೀನಿ. ಈಗ ಸದ್ಯಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಕೂದಲಿಗೆ ಗೆರೆಗಳನ್ನ ಹಾಕ್ತಾ ಹೋಗ್ತಾಯಿದ್ದೀನಿ. ಮತ್ತು ಮಾತಾಡಬೇಕಾದ್ರೆ ನಮ್ಮ ಚಲನೆಯಲ್ಲಿ ಈ ಹಣೆ ಉಬ್ಬಿನ ಮೇಲೆ ಸ್ಕಿನ್ಗಳು ಎಕ್ಸ್ಪ್ರೆಷನ್ಸು ನೀವು ಕೊಟ್ಟಾಗ ಚರ್ಮಗಳು ಒಂದ್ರ ಮೇಲೆ ಒಂದು ಆಕಾರ ಬಿದ್ದು ನೆರಳು ಬೀಳುತ್ತೆ. ಮತ್ತು ಅಲ್ಲಿ ಆಕಾರ ಚೇಂಜ್ ಆಗುತ್ತೆ. ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಕಾಣಿಸುತ್ತೆ, ಪ್ಲೈನಾಗಿ ಇರೋದಿಲ್ಲ. ಸೊ ಇದಿಷ್ಟೇ ನಾನು ಮಾಡ್ತಾ ಇರೋದು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಒಂದೊಂದೇ ನಾನಿನ್ನು ಬೇಸು ಲೇಯರ್ ಅಂದರೆ ಒಂದು ಔಟ್ಲೈನ್ ನಾನು ತೊಗೊಂಡಿದ್ದೆ. ಆ ಬೇಸಿಸಲ್ಲೇ ನಾನು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡ್ತಾಯಿದ್ದೀನಿ. ಇಲ್ಲೂ ಅಷ್ಟೇ, ನಿಮಗೆ ಒಂದು ಫೇಸು ಸೆಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಮತ್ತೊಮ್ಮೆ ಬಿಡಿಸೋದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಬಟ್ ಆದರೆ ನೀವು ಬಿಡಿಸೋ ಪಾತ್ರಗಳು ಯಾವ ಥರ ಇದೆ ಅಂತ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಈ ಪೇಂಟಿಂಗ್ ಅನ್ನೋದು ಸುಮ್ಮನೆ ಬಿಡಿಸೋದಂತಲ್ಲ, ನೀವು ಅದನ್ನು ಆಟಾಡ್ತಾ ಬಿಡಿಸ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಆಟ ಆಡ್ಸ್ಕೊಂಡು ಬಿಡಿಸೋದು ಆ ಪಾತ್ರಗಳಲ್ಲಿ ನೀವು ಮುಳುಗಬೇಕಾಗತ್ತೆ. ಇಲ್ಲಿ ನೋಡಿ ಆ ಕೂದಲು ಜೊತೆ ಆಗಿರ್ಬೋದು, ನಾನು ಹೆಂಗೆ ಅಂತ ಹೇಳಿದ್ರೆ ಆ ಪಾತ್ರದ ಮುಂದೆ ನಾನೇ ನಿಂತಿರೋ ಥರ ನಾನು ಫೀಲ್ ಮಾಡ್ಕೊಳ್ತೀನಿ ಒಂದೊಂದು ಟೈಮು. ಸೊ ಒಂಥರ ಮಜಾ ಕೊಡುತ್ತೆ ಅದು. ನಿಮಗೂ ಕೂಡ ಆ ಥರ ಏನಾದ್ರು ಅನಿಸುತ್ತಾ ನಿಮ್ಮ ಪಾತ್ರಗಳನ್ನ ನೀವು ಸೃಷ್ಟಿ ಮಾಡಬೇಕಾದ್ರೆ? ಆ ಥರನೇ ಅನಿಸಿದ್ರೆ ನಿಮ್ಮ ಆ ಥರ ಏನಾರು ಅನಿಸಿದ್ರೆ ನೀವು ಕೂಡ ಕಮೆಂಟಲ್ಲಿ ಶೇರ್ ಮಾಡಿ. ಒಂದೊಂದು ಸತಿ ಬಾಯಿ ತೊದಲೋದು ಜಾಸ್ತಿ, ಅದು ನಾನು ನೀರು ಬೇರೆ ಸೈಡಲ್ಲಿ ಇಟ್ಕೊಂಡಿಲ್ಲ. ಯೂಟ್ಯೂಬಲ್ಲಿ ಮ್ಯೂಸಿಕ್ಸ್ಗಳನ್ನ ಹಾಕೋದಕ್ಕೆ ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಕಾಪಿರೈಟ್ ಸ್ಟ್ರೈಕ್ಸು ಮತ್ತು ಎಡಿಟಿಂಗ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಪ್ಲೈನ್ ಮ್ಯೂಸಿಕ್ಸ್ಗಳು ಬೇಕು. ಇದಕ್ಕೆ ನಿಮಗೆ ಒಂದು ವಾಯ್ಸಲ್ಲೇ ನೀವು ನೋಡಿಕೊಂಡು ಸ್ವಲ್ಪ ಫೋಕಸ್ಡ್ ಆಗಿ ಕಲೀರಿ ಅಂತ ನಾನು ಮ್ಯೂಸಿಕ್ಸ್ಗಳನ್ನ ಏನು ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಮ್ಯೂಸಿಕ್ಸು ಒಂದು ರೀಲ್ಸಿಗೆ ಓಕೆ, ಒಂದು 1 ಮಿನಿಟ್ ರೀಲು ನಿಮಗೆ ಎಂಟರ್ಟೈನ್ಮೆಂಟು ಸಿಗಬೇಕು ಮತ್ತು ಒಂದು ಕ್ಯಾಚಪ್, ಒಂದು ಮೂಡು ಸೆಟ್ ಆಗಬೇಕು. ಬಟ್ ಆದರೆ ನೀವು ಒಂದು ಸ್ಟ್ರಾಂಗ್ ಫೋಕಸ್ಸಲ್ಲಿ ನೀವು ಒಂದು ಕಲಿತೀರ ಅಂತ ಬಂದಾಗ, ನಿಮಗೆ ಒಂದು 1 ಅವರು ಇಲ್ಲ 2 ಅವರ್ಸ್ ನೀವು ಟೈಮ್ ಕೊಡ್ತೀರ ಅಂತ ಬಂದಾಗ, ವಿತೌಟ್ ಡಿಸ್ಟ್ರಾಕ್ಷನ್ನು ನೀವು ಏನಾದ್ರು ಒಂದು ಹೊಸದಾಗಿ ಟ್ರೈ ಮಾಡಬೇಕು ಅಂತ ಬಂದಾಗ ಡಿಸ್ಟ್ರಾಕ್ಷನ್ ಇಲ್ದಿರ ಒಂದು ಕಲಿತ್ರೆ ನೀವು 10 ಸತಿ ಕಲ್ತಂಗೆ ಅದು. ಅದಕ್ಕೋಸ್ಕರ ನಾವು ಒಂದು ಪಾತ್ರನ ಸೃಷ್ಟಿಸೋದು ಅಂದರೆ ತುಂಬಾ ಸರಳವಾಗಿರುತ್ತೆ. ಒಂದು ಏನಂತ ಹೇಳಿದ್ರೆ, ಇವಾಗ ಒಂದು ಕೈ ನೀವು ನೋಡ್ತಿರೋ ಹಂಗೆ ಅಲ್ಲಿ ಒಂದು ಚೌಕ ಆಕಾರದಲ್ಲಿ ನೀವು ನೋಡ್ತಾ ಇರ್ಬೋದು. ಆ ಚೌಕದಲ್ಲಿ ನಾನೊಂದು ಗೆರೆಗಳನ್ನ ಸಿಂಪಲಾಗಿ ಎಳ್ಕೊಂಡು ಇವಾಗ ಏನು ಮಾಡ್ತಾಯಿದ್ದೀನಿ, ಒಂದು ಚಿಕ್ಕದಾಗಿ ಕಿರು ಬೆರಳು ಮತ್ತು ಅದರ ಎಲ್ಲೆಲ್ಲಿ ಬೆರಳುಗಳಿದೆ, ಅದು ಜಾಯಿಂಟ್ಸ್ಗಳೆಲ್ಲಿದೆ ಅದನ್ನು ಸಿಂಪಲಾಗಿ
ಗುರುತುಗಳನ್ನ ಇಟ್ಕೊಳ್ತಾ ಇದೀನಿ. ಮತ್ತು ಅದಾದಮೇಲೆ ಹಾಗೆ ಬಿಡಿಸ್ಕೊಳ್ತಾ ಕವರ್ ಮಾಡ್ತಾ ಇದೀನಿ. ನಾನು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ಅರತ್ತೈ ಅಂತ ನೀವು ಕೇಳಿರ್ತೀರ. ರೀಸೆಂಟಾಗಿ ನಮ್ಮ ಭಾರತದಲ್ಲೇ ಯಾರು ಝೋಹೋ ಕಂಪನಿಯವರು ಒಂದು ಚಾಟ್ ಅಪ್ಲಿಕೇಶನ್ನ ಬಿಟ್ಟರು. ನಾನು ಸದಾಕಾಲ ವೇಟ್ ಮಾಡ್ತಿದ್ದೆ, ನಮ್ಮ ಇಂಡಿಯಾದಲ್ಲಿ ಯಾವ್ದಾದ್ರು ಒಂದು ಚಾಟ್ ಅಪ್ಲಿಕೇಶನ್ ಇದೆಯಾ ಅಂತ. ಕೊನೆಗೂ ಕೂಡ ಒಬ್ಬರು ರಿಲೀಸ್ ಮಾಡಿದ್ದಾರೆ. ಅಂದರೆ ತುಂಬ ಡೆವಲಪ್ ಆಗಿರೋದು, ಅಂದರೆ ಡೆವಲಪ್ ಕಂಪ್ನಿನೇ ಅದು, ಯಾವುದೇ ರೀತಿ ಗೋಲ್ಮಾಲ್ ಕಂಪ್ನಿ ಅಲ್ಲ. ಸೊ ನೀವು ಈ ಗ್ರೂಪಿಗೆ ಸೇರ್ಕೋಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೀವು ಮಾಡಿರುವಂಥ ಚಿತ್ರಕಲೆನ ಗ್ರೂಪಲ್ಲಿ ಹಂಚಿಕೊಳ್ಳಿ. ಏನಾದರೂ ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಖಂಡಿತ ನೀವು ಶೇರ್ ಮಾಡ್ಕೋಬೋದು. ಇದ್ರದ್ದು ಒಂದು ಎಕ್ಸಾಂಪಲ್ನ ನಿಮಗೆ ಒಂದು ರೀಲಲ್ಲಿ ಶೇರ್ ಮಾಡಿದ್ದೆ. ಕೈಗಳನ್ನ ಯಾವ ಥರ ಬಿಡಿಸ್ಕೊಳ್ಳೋದು, ಮೊದಲಿಗೆ ಭುಜ, ಅದಾದಮೇಲೆ ನಮಗೆ ತೋಳನ್ನ ತಗೊಂಡು, ಅದಾದಮೇಲೆ ಎಲ್ಲೆಲ್ಲಿ ಆಕಾರ ಬೇಕೋ ಅದನ್ನು ತಗೊಂಡು ಕೊನೆಗೆ ಒಂದು ಪೂರ್ತಿ ಕೈನ ಬಿಡಿಸೋದು ನೋಡ್ಕೊಂಡ್ವಿ. ಅದನ್ನೇ ನಾನು ಕೂಡ ಇಲ್ಲಿ ಬಳಕೆ ಮಾಡಿಕೊಂಡು ಕೊನೆಯದಾಗಿ ಒಂದು ಕೈನ ಬಿಡಿಸ್ಕೊಂಡೆ. ಈಗ ಒಂದು ಕೋಲನ್ನ ತಗೊಳ್ತಾ ಇದೀನಿ. ಈ ಕೋಲು ತುಂಬ ಡ್ರಾಸ್ಟಿಕ್ ಅಂತ ಏನು ಹೇಳ್ತೀನಿ, ಅಂದರೆ ತುಂಬ ಏನಂತ ಹೇಳಿದ್ದೇನೆ, ವಕ್ರಾಗಿ ಏನು ಬೇಡ, ತುಂಬ ಸಿಂಪಲಾಗಿ ಹಿಕ್ಕೊಂಡ್ರೂ ಕೂಡ ನಡೆಯುತ್ತೆ. ಮತ್ತು ಎಷ್ಟು ಸಿಂಪಲ್ ಆಗಿರುತ್ತೆ ಆವಾಗ ಕ್ಯಾರೆಕ್ಟರು ಹೈಲೈಟಾಗಿ ಕಾಣಿಸುತ್ತೆ. ಆವಾಗ ನಾವು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂತೇಳಿದ್ರೆ ನಾವು ನಾವು ಮುಖ್ಯ ಪಾತ್ರ ಯಾವುದು ಕೊಡಬೇಕು ಅನ್ನೋದು ಇಲ್ಲಿ ನೀವು ಕೂಡ ಯೋಚನೆ ಮಾಡ್ಬೋದು. ಒಂದು ನೀವು ಕೋಲಿಗೆ ಜಾಸ್ತಿ ತೋರಿಸ್ಕೊಳ್ತಾ ಇದ್ದೀರಾ, ಇಲ್ಲ ಪಾತ್ರನ ನೀವು ಜಾಸ್ತಿ ತೋರಿಸ್ಕೊಳ್ತಾ ಇದ್ದೀರಾ, ಎರಡೇ ಡಿಫ್ರೆನ್ಸು. ಸೊ ವಕ್ರವಾಗಿ ನೀವು ಬಿಡಿಸಿದಾಗ ಫಸ್ಟು ನಾವು ನೋಡೋದೇನು, ಕೋಲ್ನ. ಸೊ ಇವಾಗ ಏನಾಗ್ತಿದೆ, ನಾವು ಮುಖ ಫಸ್ಟು ಅಲ್ಲಿಗೆ ಹೋಗ್ತಿದೆ. ಇದನ್ನೇ ವಿಜುವಲ್ ಹೈ ಅಂತ ಏನು ಹೇಳ್ತೀವಿ. ಒಂದು ಪೇಂಟಿಂಗಲ್ಲಿ ಒಂದು ಕಣ್ಣನ್ನು ನೋಡಬೇಕಾದ್ರೆ ಎಲ್ಲಿಂದ ಎಲ್ಲಿಗೆ ದಾರಿ ಹರಿಯುತ್ತೆ ಅಂತ ಗೊತ್ತಾಗುತ್ತೆ. ತಲೆ ಮೇಲೆ ನಾನು ಕೂದಲು ಕೊಡ್ತಾ ಇಲ್ಲ. ಇದೊಂಥರ ಇಷ್ಟು ದಿವಸ ನಾನು ನೋಡ್ತಿರೋ ಪಾತ್ರಗಳಲ್ಲೆಲ್ಲ ಆ್ಯಕ್ಚುಲಿಯಾಗಿ ಫುಲ್ಲು ಕೂದಲು ಇರ್ತಾಯಿತ್ತು. ಇವಾಗ ಇದರಲ್ಲಿ ಕೂದಲು ತೆಗೆದುಬಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ರಗಡಾಗಿ ಕೊಡ್ಬೋದು. ನಾನು ಮೊದಲೇ ಹೇಳ್ದಂಗೆ ಕ್ಯಾರೆಕ್ಟರ್ನ ತುಂಬ ನ್ಯಾಚುರಲ್ ಆಗಿ ಇಟ್ಕೊಳ್ಬೇಕು. ಪ್ಲಸ್ ಬಂದು ಅದು ಎಫೆಕ್ಟಿವ್ ಆಗು ಕಾಣಿಸ್ಬೇಕು ಅನ್ನೋದು ಕೂಡ ಸೆಟ್ ಆಗಿರಬೇಕು. ಪಾತ್ರಗಳನ್ನ ಸೃಷ್ಟಿ ಮಾಡೋದು ಅಂತಲ್ಲ, ನಾವು ಹೋಗ್ತಾ ಹೇಗೆ ತೊಗೊಂಡು ಹೋಗ್ತೀವಿ, ಅಂದರೆ ಎಮೋಷನ್ಸ್ ಏನು ನಾವು ಭಾವನೆಗಳನ್ನ ಸೆಟ್ ಮಾಡಿರ್ತೀವಿ ಅದಕ್ಕೆ ರೀಚ್ ಆಗ್ತಿದೆಯಾ ಅನ್ನೋದು ಕೂಡ ನೋಡ್ಕೋಬೇಕಾಗುತ್ತೆ. ಈಗ ನಾನು ಇಲ್ಲಿ ಗೆರೆಗಳನ್ನ ಒಂದು ಸ್ವಲ್ಪ ನ್ಯಾಚುರಲಾಗೇ ಹಾಕ್ಕೊಳ್ತೀನಿ. ತುಂಬ ಸ್ಟಿಫಾಗಿ ಗೆರೆಗಳನ್ನ ಬಿಡಿಸಲ್ಲ. ಸೊ ಇದರಿಂದ ನನಗೆ ಕಂಟ್ರೋಲ್ ಸಿಗುತ್ತೆ. ಹೆಂಗಿದ್ರು ನಾನು ಪೇಂಟಿಂಗ್ನ ಮಾಡಬೇಕಂತ ಬಂದಾಗ ಆ ಗೆರೆಗಳ ಮೇಲೆ ಔಟ್ಲೈನ್ ಡೈರೆಕ್ಟಾಗಿ ಇದು ಯಾವ ಥರ ಅಂತ ಹೇಳಿದ್ರೆ, ಮತ್ತೆ ಪೇಂಟಿಂಗ್ನಲ್ಲಿ ಕೂತ್ಕೊಳ್ಳೋದ್ರಿಂದ ಗೆರೆ ಏನು ಅಷ್ಟೊಂದು ಪ್ರಿಫರೆನ್ಸು ನಾನು ಕೊಡ್ತಾ ಇಲ್ಲ. ಬಟ್ ಆದರೆ ನಿಮಗೆ ಇನ್ನೂ ಸ್ಟಿಫಾಗಿ ಬರಬೇಕಂತೇಳಿದ್ರೆ ನೀವೇನು ಇಷ್ಟು ಗೆರೆಗಳನ್ನ ಹಾಕ್ಕೊಳ್ತೀರಾ, ಇನ್ನೊಂದು ಲೇಯರ್ನ ತೊಗೊಂಡು ಈ ಲೇಯರ್ನ ಕಮ್ಮಿ ಮಾಡಿ ಆ ಲೇಯರಲ್ಲಿ ನಿಧಾನಕ್ಕೆ ಮತ್ತೆ ಔಟ್ಲೈನ್ನ ಸ್ಟ್ರಾಂಗಾಗಿ ಕೊಡ್ಬೋದು. ಅಂದರೆ ಈ ತಿಕ್ ಪೇಂಟಿಂಗ್ಸಲ್ಲಿ ನೀವು ಮಾಡೋದ್ರಿಂದ, ಅಂದರೆ ಒಂದು ಪೂರ್ತಿ ಕಲರ್ನ ಹಾಕಿ ಆ ಕಲರಲ್ಲಿ ಬ್ಲೆಂಡಿಂಗ್ನ ಮಾಡ್ಕೊಳ್ತಾ ನೀವು ಪೇಂಟಿಂಗ್ನ ಮಾಡಿದಾಗ ಆ ಥರ ಮಾಡ್ಬೋದು. ನಾನು ಲೇಯರ್ ಬೈ ಲೇಯರ್ನ ಏನು ಟ್ರೆಡಿಷ್ನಲ್ಲಾಗಿ ತೊಗೊಂಡು ಹೋಗ್ತಾರೆ ಆ ಥರ ಅಪ್ರೋಚನ್ನ ನಾನು ಪೇಂಟಿಂಗ್ನಲ್ಲಿ ಕೊಡ್ತೀನಿ. ಅದರಿಂದ ನಾನು ಗೆರೆಗಳನ್ನ ತುಂಬ ನ್ಯಾಚುರಲಾಗಿ ಒಂದು ಆರ್ಟಿಸ್ಟಿಕ್ಕಾಗಿ ಬರಬೇಕು ಅಂತ ಇಟ್ಕೊಳ್ತೀನಿ. ಮತ್ತು ಇವಾಗ ಇಷ್ಟು ನೋಡಿದ್ವಿ, ಇಷ್ಟರಲ್ಲೂ ನಾವು ನೋಡ್ತಾ ಏನು ಅಂತೇಳಿದ್ರೆ, ನಾವು ಏನೇನು ರೆಫರೆನ್ಸ್ ಇಮೇಜಸ್ ಇಟ್ಕೊಂಡಿದ್ವಿ ಅಷ್ಟು ಇಮೇಜಸಲ್ಲೂ ಒಂದೊಂದು ಐಟಮ್ಸ್ಗಳನ್ನ ಇದರಿಂದ ಕೊಡ್ತಾ ಹೋಗ್ತಾ ಇದೀನಿ. ನಾವು ರಗಡ್ಡಾಗಿ, ಅಂದರೆ ಒಂದು ದೇಹದಲ್ಲಿ ಸ್ನಾಯುಗಳು ನೋಡ್ತಾ ಇದ್ವಿ, ಅಂದರೆ ಮಸಲ್ಸು ಮತ್ತು ಆ ಥರದ್ದೆಲ್ಲ ಎಷ್ಟಿದೆ ಅಂತ. ಸೊ ಆ ಥರ ನಾನು ಲೈಟಾಗಿ ಒಂದು ಮಾರ್ಕ್ ಮಾಡ್ಕೊಬಿಡ್ತಾ ಇದೀನಿ ಹಾಗೆ ಅದರಲ್ಲಿ. ಸೊ ಆ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆರಳು ಕೊಡೋದಕ್ಕೆ ಅವಕಾಶ ಜಾಸ್ತಿ ಸಿಗುತ್ತೆ. ಇಲ್ಲೂ ಅಷ್ಟೇ. ಮತ್ತು ಕೆಳಗಡೆ ಆಲ್ರೆಡಿ ನಮಗೆ ಕ್ಯಾರೆಕ್ಟರ್ಸ್ಗೆ ಒಂದು ಫೀಲಿಂಗ್ಸ್ ಬರ್ತಿದೆ. ಸೊ ನಾನು ಆಗಲೇ ಹೇಳ್ದಂಗೆ ಆ ಫೀಲಿಂಗ್ಸು ಮುಖದಿಂದ ಮಾತ್ರ ಬರ್ತಿದೆ. ಇವಾಗ ಏನೇನು ಕೂದಲಿದೆ ಆ ಕೂದಲನ್ನೆಲ್ಲ ಕವರಪ್ ಮಾಡ್ತಾ ಹೋಗ್ತಾ ಇದ್ದೀನಿ. ಡೀಟೇಲ್ಸ್ನ ಸ್ವಲ್ಪನೇ ಕೊಡ್ತಾ.
ಇಲ್ಲೂ ಕೂಡ ಏನಂತ ಹೇಳಿದ್ರೆ, ಇದೆಲ್ಲ ಆ್ಯಕ್ಚುಲಾಗಿ ಪ್ರೋಗ್ರೆಸ್ಸಲ್ಲಿ ಸ್ವಲ್ಪ ಟೈಮ್ ತೊಗೊಂಡ್ರು ನನಗೆ ಇದು ಕೇವಲ ಒಂದು 1.5 ಗಂಟೆ ಹತ್ತತ್ರ ತೊಗೊಂಡಿದೆ. ಅಂದರೆ ನಿಮಗೆ ಎಕ್ಸ್‌ಪ್ಲೈನ್ ಮಾಡಬೇಕು ಅಂತ ನಾನು ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಸ್ಟೆಪ್ಸ್‌ಗಳನ್ನ ಕಲೆಕ್ಟ್ ಮಾಡಿ ಅದನ್ನು ನಿಮಗೆ ತೋರಿಸ್ದೆ. ಅಂದರೆ ಡೈರೆಕ್ಟಾಗಿ ನಾನು ಒಂದು ಸ್ಕೆಚ್‌ನ ಮಾಡ್ತೀನಿ ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಒಂದು ಫೇಸಿಂದ 1.5 ಗಂಟೆಲಿ ಈ ಥರ ಅದೆಲ್ಲ ಮುಗಿಸ್ಕೊಬಿಟ್ಟಿರ್ತೀನಿ. ಡೀಟೇಲ್ ಅಂತ ಬಂದಾಗ ಎಲ್ಲೆಲ್ಲಿ ಅದನ್ನು ಚೇಂಜಸ್ ಬೇಕು ಅನ್ನೋದನ್ನು ನೋಡಿಕೊಂಡು ಆಮೇಲೆ ಅದನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ನೀವು ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅದನ್ನು ಗುರ್ತಿಕ್ಕೋಬೇಕಾಗುತ್ತೆ. ಅದನ್ನು ಮರಿಬಾರ್ದು. ಏಕೆಂದರೆ ಕೆಲವೊಂದು ಟೈಮು ನಾವು ಜಾಸ್ತಿ ಟೈಮ್ ಒಂದ್ರ ಮೇಲೆ ಕೊಡ್ತಾ ಇರ್ತೀವಿ. ಅದನ್ನು ಒಂದು ದಿವಸದಲ್ಲಿ ನೀವು ನೋಡಬೇಕು. ಓಕೆ, ಇವತ್ತು ನಾನು ಎಷ್ಟು ಟೈಮ್ ಕೊಟ್ಟೆ, ಯಾವುದ್ರಲ್ಲಿ ಏನೇನು ಟೈಮ್ ಕೊಟ್ಟೆ, ಅದನ್ನು ಮತ್ತೆ ರಿಪೀಟ್ ಮಾಡಬಾರ್ದು ಅಂತ ಅಂದಾಗ ನೀವು ನೋಟ್ ಮಾಡ್ಕೋಬೇಕಾಗತ್ತೆ ಆ ಥರದನ್ನೆಲ್ಲ. ಸೊ ಆವಾಗ ಮಿಕ್ಕಿರೋ ವಿಷಯಗಳಿಗೆಲ್ಲ ಡೀಟೇಲ್ ಕೊಡ್ತಾ ಹೋದರೆ ಖಂಡಿತ ಸ್ಕೆಚ್ಚು ಬೇಗ ಮಾಡ್ಬೋದು. ಸೊ ಎಲ್ಲರೂ ಅಂದ್ಕೊಂಡಿರ್ತಾರೆ ಒಂದು ಪೇಂಟಿಂಗ್ನ ಮಾಡ್ಬೇಕಾದ್ರೆ, ಅಯ್ಯೋ ಜಾಸ್ತಿ ಟೈಮ್ ತೊಗೊಳುತ್ತೆ, ಅಷ್ಟು ಟೈಮ್ ನಾನು ಕೊಡೋಕ್ಕಾಗೋದಿಲ್ಲ. ಎಲ್ಲರೂ ಹೇಳೋದು ಇದೇ ಥರನೇ. ಬಟ್ ಆದರೆ ಅಷ್ಟು ಟೈಮ್ ತೊಗೊಳ್ಳೋದಿಲ್ಲ ಪೇಂಟಿಂಗಿಗೆ. ಸೊ ತುಂಬ ಕಮ್ಮಿ ಟೈಮೇ ತೊಗೊಳ್ಳೋದು. ಅಷ್ಟು ಮಾತಾಡಿ ಎಲ್ಲ ಹೊರ್ಟೋಯ್ತು. ಪರವಾಗಿಲ್ಲ. ಈಗ ಕೈ ಒಂದು ಭುಜ ತೊಗೊಂಡು ಆ ಭುಜದಿಂದ ಒಂದು ಆಕಾರ ತೊಗೊಳ್ತೀನಿ. ಆ ಆಕಾರನ ಅಬ್ಸರ್ವ್ ಮಾಡಿ ಅಲ್ಲಿಗೆ ಇವಾಗ ನಾನು ಕೈನ ಇಲ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ. ಕೈನ ಬಿಡಿಸ್ಕೊಂಡು ನಾವು ಭುಜ ನೋಡಿಕೊಂಡು ಅದಾದಮೇಲೆ ಓಕೆ ಇಲ್ಲಿಂದನೇ ಬಿಡಿಸ್ಕೊಳ್ಳೋಣ. ಇಲ್ಲಿ ಕೈ ಬೆರಳುಗಳನ್ನ ತೊಗೊಂಡು ನಾನು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಆದರೆ ಈ ಕೆರಳು ಈ ಈ ಈ ಆ್ಯಂಗಲಿಂದ ಏನು ಕಾಣಿಸ್ತಿದೆ ಅಂತ ಹೇಳಿದ್ರೆ, ನನಗೆ ನಾವೇನು ಒಂದು ಪಾತ್ರ ತೊಗೊಂಡಿದ್ದೀವಿ, ಆ ಪಾತ್ರದಲ್ಲಿ ನಾವು ಅಂದ್ಕೊಂಡಿರೋ ಥರ ಬರ್ತಾ ಇಲ್ಲ. ಯಾವ ಥರ ಒಂದು ನಿಜ ಹೇಳೋ ಥರ ಇಲ್ಲ. ನಿಜ ಹೇಳ್ಬೇಕಂತ ಹೇಳಿದ್ರೆ ಒಂದು ವ್ಯಾಲ್ಯೂನ ಎತ್ತಿ ಹಿಡಿಯೋ ಥರ ಇರಬೇಕಾಗುತ್ತೆ. ಒಂದು ಮೆಸೇಜ್ ಆಗಿರ್ಬೋದು, ಒಂದು ಇದಾಗಿರ್ಬೋದು. ಸೊ ಆ ಬ್ಯಾಲೆನ್ಸು ನಾವು ಕೈಯಲ್ಲಿ ತೋರಿಸ್ತೀವಿ ಅಂತ ಬಂದಾಗ ಯಾವತ್ತೂ ನಾವು ಅದನ್ನು ಡಿಗ್ರೇಡ್ ಅಂದರೆ ಕೆಳಗಡೆ ತೋರಿಸೋದಕ್ಕೂ ಮೇಲ್ಗಡೆ ತೋರಿಸೋದಕ್ಕೂ ಯಾವುದೋ ಒಂದು ಅಂಗೈ ಸೊ ಡಿಫ್ರೆನ್ಸ್ ತುಂಬಾ ಬರುತ್ತೆ. ಒಂದೊಂದು ಚಿಕ್ಕ ಚಿಕ್ಕ ವಿಷಯಗಳು ಕೂಡ ನಮ್ಮ ಗಮನ ಹರಿಸ್ತಾ ತುಂಬ ನ್ಯಾಚುರಲ್ಲು. ಇದೆಲ್ಲ ಎಲ್ಲಿ ಸಿಗುತ್ತೆ, ನಾವು ಡೈಲಿ ಏನು ನೋಡ್ತಾ ಇರ್ತೀವಿ ಎನ್ವಿರಾನ್ಮೆಂಟಲ್ಲಿ. ಸೊ ಅದರಿಂದ ಅಬ್ಸರ್ವ್ ಮಾಡ್ತಾ ಇದನ್ನೆಲ್ಲ ತೊಗೊಳ್ಬೇಕಾಗುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಇವಾಗ ಕ್ರಾಸಾಗಿ ಈ ಕಡೆ ಬ್ಯಾಲೆನ್ಸು ತುಂಬ ಕಮ್ಮಿನೂ ಬೇಡ, ಈ ಕಡೆ ಜಾಸ್ತಿನೂ ಬೇಡ ಅಂತ ಸ್ವಲ್ಪ ಕ್ರಾಸಾಗಿ ಕೊಳ್ತೀನಿ. ಸ್ವಲ್ಪ ಅಂಗೈನ ಮತ್ತೆ ಸ್ವಲ್ಪ ಎರೇಸ್ ಮಾಡಿಕೊಂಡು, ಇಲ್ಲೂ ಕೂಡ ಮತ್ತೆ ಅದೇ ಬರ್ತಿದೆ, ಅದನ್ನು ಸ್ಕಿಪ್ ಮಾಡಿ ಮತ್ತೆ ಅದನ್ನೇ ಟ್ರೈ ಮಾಡೋಕ್ಕೆ ಹೊರಟಿದ್ದೆ. ಸೊ ಕೆಲವೊಂದೊಂದು ಓಕೆ ಇದು ಇನ್ನೂ ಸರಿಯಾಗಿ ಬರ್ತಾ ಇಲ್ಲ. ಸೊ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಒಂದು ಬೇರೆ ಕಡೆ ತಗೊಂಡು ಸ್ವಲ್ಪ ಚೇಂಜ್ ಮಾಡಿಕೊಂಡು, ಸ್ವಲ್ಪ ಆ ಕಡೆನೂ ಬೇಡ ಈ ಕಡೆನೂ ಬೇಡ ಅಂತ ಚೇಂಜ್ ಮಾಡಿಕೊಂಡು ನೋಡ್ತೀನಿ ಯಾವ ಕಡೆ ಬರುತ್ತೆ ಅಂತ. ಇವಾಗ ನೀವು ನೋಡ್ತಿರೋ ಹಾಗೆ ಮೊದಲಿಗೆ ನನಗೆ ಆ ಕೈ ತೊಗೊಂಡಾಗ ಸ್ವಲ್ಪ ಕೆಳಗಡೆ ಇತ್ತಲ್ಲ, ಇವಾಗ ಒಂದು ವ್ಯಾಲ್ಯೂನ ಹೇಗೆ ಎತ್ತಿಡಿಯೋದು ಅಂತ ನಾನು ಸ್ವಲ್ಪ ಮೇಲ್ಗಡೆ ತಿರುಗಿಸ್ಕೊಳ್ತಾ ಇದ್ದೀನಿ. ಇದರಿಂದ ಒಂದು ಮಾತಾಡ್ಬೇಕಾದ್ರೆ ಆಗಲಿ, ಒಂದು ಮೆಸೇಜ್ ಕೊಡ್ಬೇಕಾದ್ರೆ ಆಗಲಿ, ಒಂದು ನಾವೇನು ಅಂದ್ಕೊಂಡಿದ್ವಿ ಅಲೆಮಾರಿ ಮತ್ತು ಅದಕ್ಕೇನೇನು ಒಂದು ಪಾತ್ರನ ಸೃಷ್ಟಿ ಮಾಡಬೇಕಾದ್ರೆ ಪದಗಳನ್ನ ಎಲ್ಲ ಸೇರಿಸ್ಕೊಂಡಿದ್ದೀವಿ. ಸೊ ಅದೆಲ್ಲ ಒಟ್ಟಾರೆ ಸೇರಿ ಒಂದು ತೂಕ ಬರ್ತಿದೆಯಾ ಅಂತ ನೋಡಿಕೊಂಡು ಸೊ ನಾವು ರಚನೆ ಬಿಡಿಸ್ಬೇಕಾಗತ್ತೆ. ಇವಾಗ ನನಗೊಂಚೂರು ಆ ಥರ ಅನ್ನಿಸ್ತಿದೆ. ನಿಮಗೂ ಆ ಥರ ಅನಿಸುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ.
ಸೊ ಲೈಟಾಗಿ ಮತ್ತೆ ಗೆರೆಗಳನ್ನ ನಾನು ಅಳಿಸ್ಕೊಂಡು ಮತ್ತೆ ಇನ್ನೊಂದು ಸತಿ ಬಿಡಿಸ್ಕೊಳ್ತಾ ಇದೀನಿ. ಸ್ವಲ್ಪ ಡೀಟೇಲ್ಸ್‌ನ ತಗೊಂಡು, ಒಂದು ಹೆಬ್ಬೆರಳನ್ನ ತಗೊಂಡು, ಅದಾದ್ಮೇಲೆ ಎ ಒಂದು ಸ್ವಲ್ಪನೇ ಬೆರಳುಗಳನ್ನ ತಗೊಳ್ತಾ ಇದೀನಿ. ಸ್ವಲ್ಪ ಇದರಲ್ಲಿ ಬೆರಳು ಬಿಡಿಸೋದು ತುಂಬಾನೇ ಈಸಿ. ಯಾವ ಕಡೆ ನೀವು ಗೆರೆಗಳನ್ನ ಹಾಕ್ಕೊಂಡಿದ್ದೀರಾ ಅದನ್ನ ನೀವು ನೋಡಿಕೊಂಡು ಬಿಡಿಸ್ಕೊಂಡ್ರೆ ಆಗುತ್ತೆ. ನಾನಿಲ್ಲಿ ಮಣಿಗಳನ್ನ ಈ ಕಡೆ ಹಾಕ್ಕೊಳ್ತಾ ಇದೀನಿ. ದೂರದಿಂದ ನೋಡಿದಾಗ ನನಗೆ ಒಂಚೂರು ಕಾಣಿಸಿದೆ, ಬಟ್ ಎಲ್ಲೋ ಒಂಚೂರು ಆಫ್ ಬ್ಯಾಲೆನ್ಸ್ ಥರ ಕಾಣಿಸಿದೆ. ನೋಡಿ ಇದೇ ಥರನೇ ನಾವು ಗೆರೆಗಳನ್ನ ಹಾಕ್ಕೊಂಡು ಯಾವ ಕಡೆ ಬರುತ್ತೆ ಆ ಥರದ್ದೆಲ್ಲ ಚೆಕ್ ಮಾಡ್ತಾ ಹೋದರೆ ಸೃಷ್ಟಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮಿಕ್ಕಿರೋದೆಲ್ಲ ನಾವು ಡೀಟೇಲ್ಸ್ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಬಟ್ಟೆ ತುಂಬ ಸರಳವಾಗಿ ತೊಗೊಂಡಿದ್ದೀನಿ, ಯಾವುದೋ ಆಕಾರ. ಅದನ್ನು ಜಾಸ್ತಿ ಡ್ರಾಮ್ಯಾಟಿಕಲಿ ಏನು ಕ್ರಿಯೇಟ್ ಮಾಡೋದು ಬೇಡ, ಅಂದರೆ ನ್ಯಾಚುರಲ್ ಆಗಿದ್ದರೆ ಸಾಕು. ಇದಿಷ್ಟು ಇನ್ನೊಂದು ನಿಮಗೆ ಬಟ್ಟೆನ ಬಿಡಿಸ್ಕೊಳ್ಬೇಕು ಅಂತ ಬಂದರೆ ಇದರಲ್ಲಿ ಅಷ್ಟೊಂದೇನೂ ಗೊತ್ತಾಗಲ್ಲ. ಏನಕ್ಕಂದರೆ ನಾವು ನಿಂತ್ಕೊಂಡಿರ್ಬೇಕಾದ್ರೆ ತುಂಬ ಕೆಳಗಡೆ ಸ್ಟ್ರೈಟಾಗಿ ಇರುತ್ತೆ ಬಟ್ಟೆಗಳು. ಮತ್ತು ಯಾವುದೇ ರೀತಿ ಬ್ಯಾಲೆನ್ಸು, ಎಕ್ಸ್ಟ್ರಾ ಬ್ಯಾಲೆನ್ಸ್ ಇಲ್ಲ. ಏನಂದರೆ ಕೈಯಲ್ಲಿ ಹಿಡ್ಕೊಂಡಿರೋ ಥರ, ಇಲ್ಲ ಮೇಲ್ಗಡೆಯಿಂದ ಶಾಲ್ ಹಾಕ್ಕೊಂಡಿರೋ ಥರ, ಆ ಥರ ಎಲ್ಲ ಜಾಸ್ತಿ ಇದ್ದಾಗ ನಮಗೆ ಬೇರೆ ಬೇರೆ ಆಕಾರಗಳಲ್ಲಿ ಗೆರೆಗಳು ಬರುತ್ತೆ. ಇವಾಗ ಏನಂತ ಹೇಳಿದ್ರೆ ತುಂಬ ಸಾದವಾಗಿ ಬರೀ ಏನು ಹೇಳ್ತೀರಾ, ಇವಾಗ ನೀವು ಒಂದು ಚಡ್ಡಿ ಹಾಕ್ಕೊಂಡಿದ್ದಾಗ ಯಾವ ಥರ ಕಾಣಿಸುತ್ತೆ, ತುಂಬ ಪ್ಲೈನಾಗಿ ಶೇಪ್ಸ್ಗಳು ಬರ್ತಾ ಇರುತ್ತೆ, ಅಂದರೆ ಪ್ಲೈನಾಗಿರುತ್ತೆ, ತುಂಬ ಇದ್ರಾಗಿರಲ್ಲ. ಸೊ ಅದೇ ಥರನೇ ಕನ್ಸಿಡರ್ ಮಾಡಿ ಇದನ್ನು ಬಿಡಿಸ್ಕೊಳ್ಳೋಣ. ಅದೇ ಥರ ಅದೇ ಭಾಗದಲ್ಲಿ, ಅದೇ ಜಾಗದಲ್ಲಿ ಏನಾದರೂ ನಾವು ಶಾಲು ಮತ್ತು ಎಕ್ಸ್ಟ್ರಾ 2-3 ಬಟ್ಟೆಗಳನ್ನ ಸೇರಿದರೆ ಆವಾಗ ಬೇರೆ ಬೇರೆ ಆಕಾರ ಬರ್ತಾಯಿತ್ತು. ಮತ್ತು ಆ ಥರ ಬಂದಾಗ ನಾವು ಗುರುತುಗಳನ್ನ ಇಟ್ಕೊಳ್ಬೇಕಾಗುತ್ತೆ. ಎಲ್ಲಿ ವೆಯ್ಟ್ ಬೀಳ್ತಿದೆ ಮತ್ತು ವೆಯ್ಟಿಂದ ಇಳಿಜಾರುಗಳಿದೆ, ಆ ಇಳಿಜಾರುಗಳನ್ನ ಇಟ್ಕೊಂಡು ನಾವು ಏನಂತ ಹೇಳ್ತೀವಿ, ಬಟ್ಟೆಗಳಿಗೆ ಒಂದು ಶ್ಯಾಡೋ ಬ್ರೇಕ್ ಡೌನ್ ಎಲ್ಲಿ ಬರುತ್ತೆ ಆ ಥರ ನೋಡ್ಕೊಳ್ತಾ ಹೋದರೆ ಆಗುತ್ತೆ. ಸೊ ಇದಿಷ್ಟು ನಾನೇನು ಮಾಡಿದೆ, ನಾನು ಮೊದಲೇ ಹೇಳ್ದಂಗೆ ಗೆರೆಗಳನ್ನ ತಗೊಳ್ಳೋದನ್ನ, ಯಾವ ಗೆರೆ ಅಂದರೆ ಇದು ಕೂದಲಿಗೆ ಅನ್ನೋದಕ್ಕಿಂತ ನಾವು ಏನು ಸ್ಕೆಚ್ನ ತಗೊಂಡಿರ್ತೀವಿ ಆ ಸ್ಕೆಚ್ಚು ಕೊನೆಯದಾಗಿ ಔಟ್ಲೈನು ಕೂಡ ಹಾಗೇ ಇರಬೇಕು, ಯಾವುದೇ ರೀತಿ ಎಕ್ಸ್ಟ್ರಾ ಚೇಂಜ್ ಆಗಬಾರ್ದು ಅಂತ ಹೇಳಿದೆ. ನಿಮಗೆ ಇವಾಗ ಆ ಥರ ಅನ್ನಿಸ್ತಿದೆ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ, ಯಾವುದೇ ರೀತಿ ನಾನು ಚೇಂಜ್ ಮಾಡ್ತಾಯಿಲ್ಲ, ಎಲ್ಲ ಹಾಗೇ ಇದೆ. ಕೂದಲಲ್ಲೂ ಕೂಡ ಗೆರೆಗಳಿದೆ. ಏನು ನಾವು ಆಕಾರ ತೊಗೊಂಡಿದ್ದೀವಿ ಅಲ್ಲಿ ಮಾತ್ರ ಚೇಂಜಸ್ ಇದೆ ಬಾಟಮಲ್ಲಿ. ಇಲ್ಲಿಗೆ ಉಳ್ಕೊಂಡಿರೋ ಭಾಗ ಯಾವುದು ಅಂತ ಹೇಳಿದ್ರೆ, ನಮಗೆ ಕೊನೆಯದಾಗಿ ಈ ಕಾಲುಗಳನ್ನ ಬಿಡಿಸ್ಬೇಕಂದ್ರೆ ಒಂದು ಎಡಗಡೆ ಕಾಲು ಬಂದು ನಾನು ಆಕಾರ ತಗೊಂಡು ಅದನ್ನು ಇದಿಷ್ಟು ತಗೊಂಡೆ, ಎಷ್ಟು ಬರ್ತಿದೆ ಅಂತ ನೋಡಿಕೊಂಡು. ಮತ್ತು ಹಿಂಭಾಗದಲ್ಲಿ ನಮ್ಮ ಹತ್ರ ಎಡಗಡೆ ಕಾಲಿದೆ, ಅದು ಸ್ವಲ್ಪ ಇನ್ನೂ ಬಲಗಡೆಗೆ ತಿರ್ಕೊಂಡಿರುತ್ತೆ. ಇದೇ ಥರನೇ ನೀವು ಕೂಡ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಸ್ವಲ್ಪನೇ ಡೀಟೇಲ್ಸು ಇಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಬ್ರೇಕ್ ತೊಗೊಂಡು ಒಂದು 5ರಿಂದ 10 ನಿಮಿಷ, 10 ನಿಮಿಷಕ್ಕೆ ಒಂದೊಂದು ಸತಿ ಬ್ರೇಕ್ಗಳನ್ನ ತೊಗೊಂಡು ಸ್ಕೆಚ್ಗಳನ್ನ, ಅಂದರೆ ಡೀಟೇಲ್ಸ್ನ ಕೊಡ್ಬೋದು. ಯಾವುದೇ ರೀತಿ ತೊಂದರೆ ಏನಿಲ್ಲ, ನಾವು ಗಡಿಬಿಡಿ ಮಾಡ್ಕೊಳ್ಳಲ್ಲ. ಯಾಕಂದರೆ ನೀವು ಬ್ರೇಕ್ ಕೊಡೋದ್ರಿಂದ ಇನ್ನೂ ನಿಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ, ಫ್ರೀಯಾಗಿ ಎಲ್ಲ ಐಟಮ್, ಅಂದರೆ ಏನೇನು ನೀವು ಎಲಿಮೆಂಟ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಡ್ರಾಯಿಂಗ್ನ ಬಿಡಿಸ್ತಾ ಇರ್ತೀರಾ ಅದು ನ್ಯಾಚುರಲ್ ಆಗಿ ಕಾಣಿಸ್ತಾ ಇರುತ್ತೆ ಆ ಆ ಟೈಮಲ್ಲಿ.
ಈಗ ಪ್ರತಿ ಕೂದಲಿಗೆ ನಾನು ಡೀಟೇಲ್ಸ್ ಹಾಕ್ತಾ ಹೋಗ್ತಾ ಇದ್ದೀನಿ. ನಿಮಗೆ ಯಾವ ಪಾರ್ಟ್ ತುಂಬ ಇಷ್ಟ? ತುಂಬ ಡೀಟೇಲ್ ಕೊಡೋದಾ? ಇಲ್ಲ ಅಂತ ಹೇಳಿದ್ರೆ ಸ್ಟಾರ್ಟಿಂಗು ಐಡಿಯಾಸ್ಗಳನ್ನ ಯೋಚನೆ ಮಾಡೋದಾ? ಇಲ್ಲ ಸ್ಟಾರ್ಟಿಂಗ್ ಔಟ್ಲೈನ್ ಹಾಕೋದು ತುಂಬ ಇಷ್ಟನಾ? ಇಲ್ಲ ಪೇಂಟಿಂಗ್ ಅಂದರೆ ತುಂಬ ಇಷ್ಟನಾ? ಬರೀ ಪೇಂಟಿಂಗಲ್ಲೇ ಕಾನ್ಸೆಪ್ಟ್ನ ರೆಡಿ ಮಾಡೋದು ಇಷ್ಟನಾ? ಯಾವ ಥರ ನಿಮಗೆ ತುಂಬ ಇಷ್ಟ? ಇವಾಗ ಒಂಚೂರು ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಕೂದಲುಗಳು ದಪ್ಪ ಕಾಣಿಸ್ತಾ ಇಲ್ಲ, ಬಟ್ ಆದರೆ ಫ್ಲ್ಯಾಟಾಗಿ ಇವಾಗಲೂ ಕೂಡ ಫ್ಲ್ಯಾಟ್ ಆಗಿದೆ. ಬಟ್ ತೊಂದರೆ ಇಲ್ಲ. ನಾನು ಇಲ್ಲಿವರೆಗೂ ಸ್ವಲ್ಪ ಡೀಟೇಲ್ಸ್ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಕೊಂಡೆ. ಹಾಗೆ ಇನ್ನು ಕೂದಲು ಏನು ರಿಮೈನಿಂಗ್ ಇದೆ ಅದನ್ನು ಕೂಡ ನೋಡ್ಕೊಳ್ತಾ ಇನ್ನು ಎಷ್ಟು ಬೇಕೋ ಅಷ್ಟು ಡೀಟೇಲ್ಸ್ನ ನೋಡ್ಕೊಳ್ಳೋಣ. ಆದಷ್ಟು ಕ್ಯಾರೆಕ್ಟರು ಒಂದು ಏನು ನಾವು ಪಾತ್ರನ ಸೃಷ್ಟಿ ಮಾಡಿದ್ದೀವಿ, ಮೊದಲಿಗೆ ಏನು ಥಿಂಕ್ ಮಾಡಿದ್ದೆ ಒಂದು ಪಾತ್ರನ, ಓಕೆ ಈ ಥರ ಬರಬೇಕು, ಈ ಥರ ಇರಬೇಕು ಅಂತ ಒಂದು 70 ಒಂದು 80% ರೀಚ್ ಆಗ್ತಿದೆ. ಇಲ್ಲೂ ಕೂಡ ಅಷ್ಟೇ. ನಾವು ಯಾವಾಗಲೂ ಏನು ನಮ್ಮ ಐಡಿಯಾ ಇರುತ್ತೆ, ನಾವು ತಗೋಬೇಕು ಅಂತ ಬಂದಾಗ ಹೊಸದಾಗಿ ಕ್ರಿಯೇಟಿವಿಟಿಯಾಗಿ ಅದು ರೀಚ್ ಆಗೋದೇ 60-70% ಮ್ಯಾಕ್ಸಿಮಮ್. ಯಾವಾಗಲೂ ನಾವು 100% ರೀಚೇ ಆಗಲ್ಲ. ಡ್ರಾಯಿಂಗ್ನ ಬಿಡಿಸ್ಕೊಂಡು ಸ್ವಲ್ಪ ಜಾಗಗಳನ್ನ ಕವರೇಜ್ ಮಾಡ್ತೀನಿ. ಅಂದರೆ ಇದು ಯಾವ ಥರ ರೋಡ್ ಅಂತ ಹೇಳಿದ್ರೆ ತುಂಬ ಈ ಕಾಡಿನ ಮಧ್ಯ ನೀವು ನೋಡಿರ್ತೀರ, ಈ ಕಲ್ಲುಗಳಿಂದ ನಡೆದಾಡೋಕೆ ಜಾಗ ಮಾಡಿರ್ತಾರೆ. ಅಂಥ ಜಾಗಗಳಲ್ಲಿ ಸೃಷ್ಟಿ ಮಾಡಿರೋಂಥ, ಅಂದರೆ ಅಂಥ ಜಾಗಗಳನ್ನ ನಾನು ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದೇನಕ್ಕೆ ಅಂತ ಇಲ್ಲಿಗೆ ಬಂದೆ ಅಂತ ಹೇಳಿದ್ರೆ, ಇವಾಗ ಇವನು ಏನು ಈ ಪ್ಲೇಸಲ್ಲಿ ಬಂದು ಎಲ್ಲಿ ಮತ್ತೆ ಮಾತಾಡ್ತಾ ಇದ್ದಾನೆ, ಯಾವ ಪ್ಲೇಸಲ್ಲಿ ಮತ್ತೆ ಅದನ್ನು ನಿಜ ಹೇಳೋಕ್ಕೆ ಬಂದಿದ್ದಾನೆ ಅನ್ನೋದು ಕೂಡ ಕುತೂಹಲ ಕ್ರಿಯೇಟ್ ಮಾಡಬೇಕಲ್ವಾ? ಅದಕ್ಕೋಸ್ಕರ ನಾನು ಇಲ್ಲಿ ಡ್ರಾಯಿಂಗ್ ಬಿಡಿಸೋದಕ್ಕೆ ಯೋಚನೆ ಬಂತು. ಒಂದು ಫೀಲಿಂಗ್ಸ್ ಸಿಗ್ತಿದೆ. ಮತ್ತು ನಾವು ಮೊದಲಿಗೆ ಕಾಂಪೋಸಿಷನ್ ಅನ್ನೋದು ನಾನು ನಿಮಗೆ ಹೇಳಿದ್ದೆ. ಕಾಂಪೋಸಿಷನ್ನು 1 ಪಾಯಿಂಟ್ ಪರ್ಸ್ಪೆಕ್ಟಿವು ಅಂತ ಈ ಕಡೆ ಲೆಫ್ಟ್ ಅಂದರೆ ರೈಟ್ ಬಲಗಡೆಯಿಂದ ತೊಗೊಂಡಿದ್ವಿ ಅಲ್ವಾ? ಬಲಗಡೆಯಿಂದ ಇವಾಗ ಎಡಗಡೆಗೆ ನಿಮ್ಗೆ ನೋಡ್ಬೋದು. ಒಂದು ಆಬ್ಜೆಕ್ಟ್ಗಳು ಏನೇನು ಯೂಸ್ ಮಾಡಿದ್ವಿ, ಒಂದು ವಸ್ತುಗಳನ್ನ ಅದನ್ನು ಮುಂದೆ ಬರೋದು ಯಾವಾಗಲೂ ದೊಡ್ಡದಾಗಿ ಕಾಣಿಸುತ್ತೆ, ಹಿಂದೆ ಇರೋದು ಯಾವಾಗಲೂ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ ಅಂತ. ಈಗ ಕಾಲು ಒಂದು ಭಾಗ ಉಳ್ಕೊಂಡಿತ್ತು, ಅದಕ್ಕೆ ಸ್ವಲ್ಪ ಡೀಟೇಲ್ನ ಕೊಟ್ಟು ಮುಗಿಸ್ಕೊಳ್ಬಿಡ್ತೀನಿ. ನಾನು ಕೆಲವೊಮ್ಮೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದೊಂದು ಟೈಮು ತುಂಬ ಡೀಟೇಲ್ಸು ಕೊಡಬೇಕಾದ್ರೆ ಒಂದೊಂದು ವಿಷಯದಲ್ಲಿ ಬೋರ್ ಆಗ್ತಾ ಹೋಗ್ಬಿಡುತ್ತೆ. ಆ ವಿಷಯನ ಸ್ವಲ್ಪ ನೀವು ಟೈಮ್ ಕೊಟ್ಟು ಬೇರೆ ವಿಷಯಗಳನ್ನ ಬಿಡಿಸ್ತಾ ಹೋದಾಗ ನಿಮ್ಮ ಮೈಂಡು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆಗ ಮತ್ತೆ ರಿಟರ್ನು ಆ ಜಾಗಕ್ಕೆ ಬಂದು ನೀವು ಡ್ರಾಯಿಂಗ್ನ ಬಿಡಿಸ್ಬೋದು. ಕಾಲು ಬಿಡಿಸೋದು ತುಂಬಾ ಈಸಿ, ಅಂದರೆ ಇನ್ನೊಂದು ಇಷ್ಟ. ಬಟ್ ಆದರೆ ಒಂದೊಂದು ಟೈಮು ಮರ್ತೋಗ್ಬಿಟ್ಟು ಬೇರೆ ಇದರಲ್ಲಿ ಬಿಡಿಸ್ಬೇಕು ಅಂತ ಖುಷಿಯಾಗಿ ಹೋಗ್ಬಿಡ್ತೀವಿ, ಜಂಪ್ ಆಗ್ಬಿಡ್ತೀವಿ. ಈಗ ಇನ್ನೊಂದು ಕಾಲು ಏನು ಪೆಂಡಿಂಗ್ ಇದೆ ಅದನ್ನು ಕೊನೆಯದಾಗಿ ಬಿಡಿಸ್ಕೊಳ್ತೀನಿ. ಇಲ್ಲಿವರೆಗೂ ಕೂಡ ನಾನು ಈ ಗೆರೆಗಳನ್ನ ಮತ್ತು ಔಟ್ಲೈನ್ ಮಾತ್ರ ತೊಗೊಳ್ತಾ ಇದ್ದೀನಿ ಒಂದು ಬೇಸಿಕ್ ಶೇಪಲ್ಲಿ. ಇನ್ನೊಂದು ರೀತಿ ನೋಡಿರ್ತೀರ, ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ಕಂಪ್ಲೀಟಾಗಿ ಬಿಡಿಸ್ಕೊಂಡು ಮತ್ತೆ ಇನ್ನೊಂದು ಲೇಯರ್ನ ತೊಗೊಂಡು ಔಟ್ಲೈನ್ ಹಾಕ್ಕೊಳ್ತಾರೆ. ಬಟ್ ಆದರೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಒಂದು ಪ್ರಿನ್ಸಿಪಲ್ ಏನು ಒಂದು ಅನಾಟಮಿ ಕಲಿತೀವಿ ಅದರಿಂದ ಒಂದು ಆಕಾರ ಸಿಕ್ಕಿದ್ರೆ ಸಾಕು, ನಾವು ಡೈರೆಕ್ಟಾಗಿ ಕಾಲು ಕೈ ಆ ಥರದನ್ನೆಲ್ಲ ಬಿಡಿಸೋದಕ್ಕೆ ತುಂಬ ಸರಳವಾಗಿ ಇರುತ್ತೆ. ಸೊ ನೋಡಿದ್ರಲ್ವಾ, ಇಲ್ಲೂ ಕೂಡ ನೀವು ನೋಡ್ತಿರೋ ಹಾಗೆ ಡೀಟೇಲ್ಸು ತುಂಬ ಕಮ್ಮಿ ಇದೆ. ಕೊನೆಯದಾಗಿ ಉಳ್ಕೊಂಡಿರೋದು ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ವಿಷಯಗಳು ಉಳ್ಕೊಂಡಿದೆ.
ನೀವು ಪ್ರತಿ ಪಾತ್ರಗಳನ್ನ ಸೃಷ್ಟಿ ಮಾಡಬೇಕು ಅಂತ ಬಂದಾಗ ಕೆಲವೊಂದೊಂದು ಚಿಕ್ಕ ಇನ್ಫಾರ್ಮೇಷನ್ಸ್ಗಳನ್ನ ಫೋಕಸ್ ಮಾಡಿರಿ. ಇಲ್ಲಿಗೆ ಒಂದು ಸ್ಕೆಚ್ಚನ್ನು ನಾನು ಮುಗಿಸ್ಕೊಳ್ತೀನಿ. ಫೈನಲ್ ಆಗಿ ಯಾವ ಥರ ಬರ್ತಿದೆ ಅಂತ ಹೇಳಿದ್ರೆ, ಈಗ ಒಂದು ಸ್ಕೆಚ್ನ ಫೈನಲ್ ಆಗಿ ನೋಡಿದ್ರಲ್ಲ ಯಾವ ಥರ ಬಂದಿದೆ ಅಂತ. ಇದು ಒಂದು ಚಿಕ್ಕದಾಗಿ ಪ್ರೆಸೆಂಟೇಷನು. ನಿಮಗೂ ಕೂಡ ಇದೇ ಥರನೇ ಒಂದು ಹೊಸದಾಗಿ ಚಿತ್ರ ಕಲಿಯೋದಕ್ಕೆ ನಾನೊಂದು ಹೆಲ್ಪ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಮತ್ತಷ್ಟು ಇದೇ ಥರನೇ ವೀಡಿಯೋಗಳನ್ನ ನೋಡಬೇಕು ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವು ಇನ್ನು ಮತ್ತಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ಈ ಅಕೌಂಟ್ನ ಫಾಲೋ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ, ಮತ್ತು ಗ್ರೂಪ್ಗೆ ಸೇರೋದನ್ನು ಮರಿಬೇಡಿ. ಕರ್ನಾಟಕದಲ್ಲಿ ಕನ್ನಡ ಆರ್ಟ್ ಕಮ್ಯುನಿಟಿನ ಸ್ವಲ್ಪ ದೊಡ್ಡದಾಗಿ ತಗೊಂಡು ಹೋಗಬೇಕು ಅಂತ ನನಗೆ ತುಂಬ ಇಷ್ಟ.